ವೆರಿ ಹ್ಯಾಪಿ ಮಾರ್ನಿಂಗ್ ಫ್ರೆಂಡ್ಸ್. ಬಂದಿರೋ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ನನ್ನ ಬೆಳಗ್ಗೆ ಹೊತ್ತಿನ ಆರ್ಥಿಕ ನಮಸ್ಕಾರಗಳು, ವಂದನೆಗಳು. ಸುಭಾಷಿತ ಇಂದ ನಾನು ಶುರು ಮಾಡ್ತೀನಿ. ವಿದ್ಯಾ ದದಾತಿ ವಿನಯಂ, ವಿನಯಾದ್ ಯಾತಿ ಪಾತ್ರತಾ, ಪಾತ್ರತ್ವಾ ಧನಂ ಆಪ್ನೋತಿ, ಧನಾತ್ ಧರ್ಮಂ ತತಃ ಸುಖಂ. ಈ ಸುಭಾಷಿತ ಏನ್ ಹೇಳತ್ತೆ ಅಂದ್ರೆ ಅದರಲ್ಲಿರೋ ಇಂಪಾರ್ಟೆನ್ಸ್ ಅಂದ್ರೆ ಈ ಎಜುಕೇಶನ್ ಇಂಪಾರ್ಟೆನ್ಸ್ ತುಂಬಾ ಪ್ರಮುಖವಾಗಿ ಇಲ್ಲಿ ಹೇಳಕ್ಕಾಗಿದೆ. ಏನ್ ಹೇಳ್ತಿದ್ದಾರೆ ಅಂದ್ರೆ, ಬೈ ಅಕ್ವೈರಿಂಗ್ ನಾಲೆಜ್ ಅಂಡ್ ವಿಸ್ಡಮ್ it helps us to become very humble, and it also highlights the importance of education in one's life. ಮಾನವನ ಜೀವನದಲ್ಲಿ ಈ ಎಜುಕೇಶನ್ ಅದನ್ನ ರೋಲ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳತ್ತೆ. ಅದಿಲ್ಲದೆ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಮತ್ತೆ ಬಿಹೇವಿಯರ್ನ ಅದು ಶೇಪ್ ಮಾಡೋದಿಕ್ಕೆ ಈ ಎಜುಕೇಶನ್ ಆಗಿದ್ದು ಹೇಗ್ ಅದು ಉಪಯೋಗವಾಗಿದೆ, ಹೇಗ್ ಅದು ಮನುಷ್ಯನ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ನಮ್ಗದು ಗೊತ್ತಾಗತ್ತೆ. ಈ ಸುಭಾಷಿತ ಮೂಲಕ ನಮ್ಗೆ ತಿಳ್ಕೊಳ್ತೀವಿ. ಇದಲ್ಲದೆ ನಾವೆಲ್ಲರೂ ಚಿಕ್ಕ ವಯಸ್ಸಿಂದ ಕೇಳ್ತಿರೋ ಒಂದು ಮುಖ್ಯವಾಗಿರೋ ಗುರು ಶ್ಲೋಕ, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಗೆ ಯಾವಾಗ್ಲೂ ಆ ಪ್ರಾಮುಖ್ಯತೆ ತುಂಬಾ ಹೆಚ್ಚಾಗೇ ಇದೆ ಅಲ್ವಾ. ಗುರುನ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರಕ್ಕೂ ಸಂಬಂಧಿಸಿದ್ದಾರೆ. ಗುರು ಎಷ್ಟು ಹೆಚ್ಚಾಗಿ ಅವ್ರನ್ನ ನಾವು ನೋಡ್ತೀವಿ ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ. ಅದೇ ತರ ಮಾನವನ ಜೀವನದಲ್ಲಿ ಗುರು ಆಗಿರೋರು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ನೀವೆಲ್ಲರೂ ಸ್ಟೂಡೆಂಟ್ ಲೈಫಲ್ಲಿ ಎಷ್ಟು ನೀವು ಇಂಪಾರ್ಟೆಂಟ್ ರೋಲ್ ಹಿಡಿತಿದ್ದೀರಾ ಅನ್ನೋದು ಗೊತ್ತಾಗತ್ತೆ. ಇಲ್ಲಿ ಇವತ್ತು ನಾವು ಯಾಕೆ ಒಂದು ಕೂಡಿದೀವಿ ಅಂತ ನೋಡಿದ್ರೆ, ಇವಾಗ ನಾವೆಲ್ಲರೂ ಶಾಲೆಗಳಲ್ಲಿ ಪಾಠವನ್ನ ಹೇಳ್ಕೊಡ್ತಿದ್ದೀವಿ. ಆ ಪಾಠವನ್ನ ಎಷ್ಟು ಸುಲಭವಾಗಿ ಹೇಳ್ಕೊಡಕ್ಬೋದೋ, ಎಷ್ಟು ಅವ್ರಿಗೆ ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕಾಗತ್ತೋ ಆ ತರಾನೇ ನಾವು ಹೇಳ್ಕೊಡ್ತಿರೋದು ಅಲ್ವಾ. ಮಕ್ಕಳು ಕೇಳೋ ಡೌಟ್ಗಳನ್ನ ನಾವು ಬರ್ದು ತೋರಿಸ್ತೀವಿ, ಬೋರ್ಡಲ್ಲಿ ಮತ್ತೆ ಮತ್ತೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀವಿ, ಇದೆಲ್ಲ ಮಾಡ್ತೀವಿ. ಇದೆಲ್ಲ ಆದ್ಮೇಲೆ at the end of the day, what comes into the picture? They think about the exams or upcoming competitions or which they have to face. ಅದರಲ್ಲಿ ಏನ್ ಗೊತ್ತಾಗತ್ತೆ? What do they get to know? It's the character or the behavior that is also going to be judged. Yes, ಅವ್ರ ಕ್ಯಾರೆಕ್ಟರು ತುಂಬಾ ಚೆನ್ನಾಗಿ ಅದರಲ್ಲಿ ಶೇಪ್ ಆಗ್ಬೇಕು ಅಲ್ವಾ. ಅವರು ಆ ಎಕ್ಸಾಮ್ ಓದುವಾಗ ನಾವು ಕೇಳೋ ಡೌಟ್ಸ್ನ ಅವ್ರು ಅರ್ಥ ಮಾಡ್ಕೊಂಡಿದಾರಾ ಇಲ್ವಾ ಅಂತ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಟು ಸರ್ಟನ್ ಎಕ್ಸ್ಟೆಂಟ್. ಖಂಡಿತ ನಾವು ಅರ್ಥ ಮಾಡ್ಕೊಬಹುದು. ಆದ್ರೆ ಕೆಲವು ಸಮಯಗಳಲ್ಲಿ ಅರ್ಥ ಆಗಿದ್ಯಾ ಇಲ್ವಾ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅದನ್ನ ಇನ್ನೂ ಚೆನ್ನಾಗಿ ನಾವು ಹೇಗಪ್ಪ ಹೇಳ್ಕೊಡಕ್ಕಾಗತ್ತೆ ಅಂದ್ರೆ, ಈ ಬೋರ್ಡಲ್ಲಿ ಬರಿದು ತೋರಿಸ್ದೆ ಬೇರೆ ಏನ್ ಮಾಡಬಹುದು ನಾವು ಅಂದ್ರೆ, ಇವಾಗ ಸೈನ್ಸ್ ಅಂತ ಬಂದ್ರೆ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಬಯಾಲಜಿ ಅಂತ ಬಂದ್ರೆ ಲ್ಯಾಬ್ ಅಲ್ಲಿ ಹೋಗಿ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರೆ. ಇಂಗ್ಲಿಷ್ ಅಂತ ಬರುವಾಗ ನಾವು ಏನ್ ಮಾಡ್ಬೋದು? ಅವ್ರು ಕೇಳೋ ಡೌಟ್ನ ಮತ್ತೆ ಮತ್ತೆ ನಾವು ಹೇಳಿ ಎಕ್ಸ್ಪ್ಲೈನ್ ಮಾಡಿ ಅದನ್ನ ಕ್ಲಾರಿಫೈ ಮಾಡ್ಬೋದು. ಬಿಟ್ರೆ ಬೇರೆ ಏನಾದ್ರು ಮಾಡಕ್ಕಾಗತ್ತಾ? ಚಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀರಾ, ಓಕೆ, ಫ್ಲಾಶ್ ಕಾರ್ಡ್ ತರ ತೋರಿಸ್ಬೋದು. ಅದು ಬಿಟ್ರೆ ಬೇರೆ ಏನ್ ಇನ್ನು ಮಾಡ್ಬೋದು ಅಂತ ನೋಡಿದ್ರೆ, ನಮ್ಗೆ ಈ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಅಲ್ಲಿ ಇವಾಗಿರೋ ಈ ಕಾಲದಲ್ಲಿ, ಅದು ಈಗಿನ ಕಾಲದಲ್ಲಿ AI ಇಂಟರ್ವೆನ್ಷನ್ ಬೇರೆ ಹೆಚ್ಚಾಗಿದೆ ಅಲ್ವಾ. ನಾವು ಅಂದ್ರೆ ನಾವೆಲ್ಲ ಟೀಚರ್ಸು ಈ ಟೆಕ್ನಾಲಜಿ ಜೊತೆ ನಾವು ನಮ್ಮನ್ನ ಅಪ್ಗ್ರೇಡ್ ಮಾಡ್ಕೊಬೇಕು. ಅದನ್ನ ಹೇಗ್ ನಾವು ಉಪಯೋಗಿಸ್ಕೊಬಹುದು? ಹೌ ವಿ ಕ್ಯಾನ್ ಮೇಕ್ ಯೂಟಿಲೈಸ್ ಆಫ್ ದಿಸ್ ಟೆಕ್ನಾಲಜಿ ಟು ಎಜುಕೇಶನ್. In that perspective, if we think, there are various portals that is available to us. ಈ ಟೆಕ್ನಾಲಜಿ ನಮ್ಗೆ ಎಷ್ಟೋ ಒಂದು ಪ್ಲಾಟ್ಫಾರ್ಮ್ಗಳನ್ನ ಕೊಟ್ಟಿದೆ. ಅದ್ರಲ್ಲಿ ಒಂದು ಪ್ಲಾಟ್ಫಾರ್ಮ್ ನಾವು ಐಡೆಂಟಿಫೈ ಮಾಡಿರೋದು ಏನಂದ್ರೆ, ಆ ಹೇಳ್ಕೊಟ್ಟಿರೋ ಕಾನ್ಸೆಪ್ಟ್ನ ಒಂದು ಆಟದ ರೀತಿಯಲ್ಲಿ ಅವ್ರಿಗೆ ಸೇರಿಸ್ಬೋದಾ? ಖಂಡಿತ ಆಗತ್ತೆ. ಯಾಕಂದ್ರೆ ಮಕ್ಕಳಂದ್ರೆ ಅವ್ರಿಗೆ ತುಂಬಾ ಈ ಆಟದ ಬಗ್ಗೆನೇ ಅವ್ರ ಚಿಂತೆ ಇರತ್ತೆ. ಆ ಆಟ ರೀತಿಯಲ್ಲೇ ಆ ಕಾನ್ಸೆಪ್ಟ್ನ ನಾವು ಅವ್ರಿಗೆ ಡೆಲಿವರ್ ಮಾಡಿದ್ರೆ ಹೆಂಗಿರತ್ತೆ? ತುಂಬಾ ಚೆನ್ನಾಗಿರತ್ತೆ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ಇವಾಗ ಸ್ಕೂಲ್ನಲ್ಲಿ
ಒಂದು ಗ್ರಾಮರೋ ಒಂದು ಪಾಠನ ಹೇಳ್ಕೊಡ್ತೀವಿ. ಅದನ್ನ ಅವ್ರು ಚೆನ್ನಾಗಿ ತಿಳ್ಕೊಂಡಿದಾರಾ, ಮತ್ತೆ ಮತ್ತೆ ಅವ್ರನ್ನ ಹೇಗ್ ಅದನ್ನ ರಿವೈಸ್ ಮಾಡೋದು, ತಿರ್ಗಾ ಹೇಗ್ ಅದನ್ನ ಅವ್ರ ನೆನ್ಪಲ್ಲಿ ಇಟ್ಕೊಳ್ಳೋ ತರ ಮಾಡ್ಬೋದು ಅಂದ್ರೆ ಈ ಗೇಮ್, ಈ ಗೇಮಿಫಿಕೇಶನ್ ಪ್ಲಾಟ್ಫಾರ್ಮೇ ಇವತ್ತು ನಾನು ತೋರಿಸಿರೋ, ಇವತ್ತಿನ ಕ್ಲಾಸಲ್ಲಿ ನಾನು ತೋರಿಸ್ತಿರೋದು ವರ್ಡ್ ವಾಲ್ ಅನ್ನೋದು. ಈ ಪ್ಲಾಟ್ಫಾರ್ಮ್ ಅಲ್ಲಿ ಹೆಂಗಿರತ್ತಂದ್ರೆ, ಈಗ ನಾವೊಂದು ಗ್ರಾಮರ್ ಹೇಳ್ಕೊಡ್ತಿದ್ವಿ, ಒಂದು ನೌನೇ ಆಗಿರ್ಬೋದು, ಪ್ರೊನೌನೋ ಇಲ್ಲಾಂದ್ರೆ ವರ್ಬೋ ಪ್ರೆಪೋಸಿಷನು, ಅದು ಸಂಬಂಧಿಸಿರೋ ಪ್ರಶ್ನೆಗಳನ್ನ ಬರೀ ಈ ಕ್ವಿಸ್ ಫಾರ್ಮ್ಯಾಟ್ ಇಲ್ಲದೆ ಬೇರೆ ಬೇರೆ ಟೆಸ್ಟಿಮೋನಿಯಲ್ಸ್ ಬೇರೆ ಬೇರೆ ರೀತಿಯಾಗಿ ಅದನ್ನ ಕೇಳ್ಬೋದು. ಅದ್ರ ಹೇಗೆಲ್ಲ ಮಾಡ್ಬೋದು, ಅವ್ರ ಗಮನನ ಹೇಗ್ ನಾವು ಸ್ವೀಕರಿಸ್ಕೊಬಹುದು, ಅದನ್ನೆಲ್ಲ ನಾವು ಇಲ್ಲಿ ನೋಡ್ತೀವಿ. ಇವತ್ತಿನ ಸೆಷನ್ ಅಲ್ಲಿ ನಾವು ಅದನ್ನ ನೋಡೋಣ. ಹೇಗೆ ಈ ಗ್ರಾಮರ್, ಬೇರೆ ವಿವಿಧ ತರದ ಗ್ರಾಮರ್ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಲ್ಲ, ಅದನ್ನ ಹೇಗೆ ಆಟದ ಮೂಲಕ ಅವ್ರಿಗೆ ನಾವು ಹೇಳ್ಕೊಡ್ಬೋದು. ಅಂದ್ರೆ ಅದು ಆಟ ರೀತಿಯಾಗೆ ನಾವು ಮಾಡ್ತೀವಾ ಅಂದ್ರೆ ಅಲ್ಲ. ಆಗ ಆ ಗೇಮ್ನಲ್ಲಿ ಕ್ವೆಶನ್ಸ್ ಆಗಿ ನಾವು ಕೇಳುವಾಗ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಆ ಕಾನ್ಸೆಪ್ಟ್ನು ನೀವು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀರಾ. ಆ ಪ್ರಶ್ನೆಗೆ ಒಂದು ಆನ್ಸರ್ ಅವ್ರು ಹೇಳಿದಾಗ ಈ ಆನ್ಸರ್ ಅಕಸ್ಮಾತ್ ಸೆಲೆಕ್ಟ್ ಮಾಡಿರೋ ಆಪ್ಷನ್ ಆಗಿದ್ದು ತಪ್ಪಾಗಿತ್ತಂದ್ರೆ ಆವಾಗ ನೀವೇನ್ ಮಾಡ್ಬೋದು, ಆ ಕಾನ್ಸೆಪ್ಟ್ನು ಮತ್ತೆ ಒಂದ್ಸತಿ ರಿವೈಸ್ ಮಾಡ್ದಂಗೆ ಹೇಳ್ಬೋದು, ಯಾಕೆ ತಪ್ಪಂತಾನು ನೀವು ಹೇಳ್ಬೋದು ಅಲ್ವಾ. ಆ ಎರಡು ರೀತಿಯಾಗೂ ಅವ್ರಿಗೆ ಆ ಕ್ಲಾರಿಟಿ ಬಂದೇ ಬರತ್ತೆ. ಯಾಕೊಂದ್ ವಿಷಯ ಸರಿ ತಪ್ಪು ಅನ್ನೋದು ಗೊತ್ತಾಗತ್ತೆ. ಆ ಕಾನ್ಸೆಪ್ಟ್ನು ಮತ್ತೆ ಒಂದ್ ಸಮಯ ನೀವು ಹೇಳ್ದಂಗೂ ಆಗತ್ತೆ. ಅದನ್ನ ಬರೀ ಒಂದು ಗೇಮ್ ಆಗಿ ನೋಡದೆ, ದೇರ್ ಇಸ್ learning from both the ends. So through this word wall, children will definitely get benefited, and it also makes us the class very interactive. ತುಂಬಾ ಇಂಟರಾಕ್ಟಿವ್ ಆಗಿರತ್ತೆ ಅಲ್ವಾ ಸೆಷನ್. ಬರೀ ಒಬ್ರೊಬ್ರೇ ಪ್ರಶ್ನೆನ ಕೇಳೋದು, ಯಾರು ಆನ್ಸರ್ ಹೇಳ್ತಾರೋ ಅವ್ರು ಮಾತ್ರನೇ ನಾವು ಮತ್ತೆ ಮತ್ತೆ ಕೇಳೋ ಬದಲು ಇದೊಂದು ಆಟದ ರೀತಿಯಾಗಿರೋ ಕಾರಣಕ್ಕೋಸ್ಕರ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಂಟರಾಕ್ಟಿವ್ ಆಗಿರತ್ತೆ ಆ ಸೆಷನ್. ಆವತ್ತಿನ ದಿನ ಕ್ಲಾಸೇ ತುಂಬಾ ಚೆನ್ನಾಗಿರತ್ತೆ. ಇದನ್ನು ನಾವು ಉಪಯೋಗಿಸ್ಕೊಬಹುದು. ಈ ರೀತಿಯಾಗಿ ವರ್ಡ್ ವಾಲ್ ಆಕ್ಟಿವಿಟಿ ಮೂಲಕ ಈ ಇಂಗ್ಲಿಷ್ಗೆ ಹೇಗ್ ಅದನ್ನ ನಾವು ಉಪಯೋಗಿಸ್ಬೋದು ಅಂತ ಅನ್ನೋದನ್ನ ನಾವು ನೋಡೋಣ. ಆಯ್ತಾ? ನಾನು ಸ್ಕ್ರೀನ್ ನ ಶೇರ್ ಮಾಡ್ಕೊಳ್ತೀನಿ. ನಿಮ್ಗೆ ಕಾಣಿಸ್ತಿದ್ಯಾ ಅಂತ ಅನ್ನೋದನ್ನ ಮಾತ್ರ ನನಗೆ ಹೇಳಿ. ಪ್ಲೀಸ್ ಲೆಟ್ ಮೀ ನೋ ಇಫ್ ದ ಸ್ಕ್ರೀನ್ ಇಸ್ ವಿಸಿಬಲ್ ಆರ್ ನಾಟ್, ಅಂಡ್ ಐ ಎಕ್ಸ್ಪೆಕ್ಟ್ ಯುವರ್ ಪಾರ್ಟಿಸಿಪೇಷನ್ ಆಸ್ ವೆಲ್. ಬಂದಿರೋ ಎಲ್ಲಾ ಟೀಚರ್ಸ್ನು ಸ್ಟೂಡೆಂಟ್ಸ್ ಆಗಿ ಭಾವಿಸ್ಕೊಳ್ಳಿ. ನಿಮ್ಮನ್ನ ನೀವೇ ಸ್ಟೂಡೆಂಟ್ಸ್ ಆಗಿ ಅಟೆಂಡ್ ಮಾಡ್ತಿದ್ದೀರಾ ಅಂತಾನೆ ಅನ್ನಿಸ್ಕೊಳ್ಳಿ. ಪ್ಲೀಸ್ ಲೆಟ್ ಮೀ ನೋ ದಿ ಆನ್ಸರ್ ಇಫ್ ಯು ನೋ ದಿ ಆನ್ಸರ್. ಓಕೆ, ಯು ಕ್ಯಾನ್ ಈದರ್ ಅನ್ಮ್ಯೂಟ್ ಯೋರ್ ಸೆಲ್ಫ್ ಆರ್ ಟೆಲ್ ಇಟ್ ಇನ್ ದಿ ಚಾಟ್ ಬಾಕ್ಸ್. ಚಾಟ್ ಬಾಕ್ಸ್ ನಲ್ಲೂ ಹೇಳ್ಬೋದು, ಇಲ್ಲೇ ಅನ್ಮ್ಯೂಟ್ ಮಾಡಿ ಹೇಳಕ್ಕಾಗತ್ತಂದ್ರೂ ಹೇಳ್ಬೋದು. ಇಲ್ಲಿ ನಾವು ಒಬ್ರಿಗೊಬ್ರು ಹೇಳ್ಕೊಡ್ತಿಲ್ಲ, ನಾವು ಅದನ್ನ ಹೇಗ್ ಉಪಯೋಗಿಸ್ಬೋದು ಅಂತಾನೆ ನಾವು ನೋಡ್ತಾ ಇದೀವಿ. ನಿಮ್ಮನ್ನ ಸ್ಟೂಡೆಂಟ್ಸ್ ಆಗಿ ಭಾವಿಸ್ಕೊಳ್ಳಿ ಅಂತಾನೆ ನಾನು ಇದರಲ್ಲಿ ಕೇಳ್ಕೊಳ್ತಾ ಇರೋದು. ಆಯ್ತಾ? ಸೊ ದಟ್ ಆ ಸೆಷನ್ ವುಡ್ ಬಿ ಇಂಟರಾಕ್ಟಿವ್, ಚೆನ್ನಾಗಿರತ್ತೆ ಅಲ್ವಾ. ಯಾಕಂದ್ರೆ ನಿಮ್ಗೆ ಈ ಕಾನ್ಸೆಪ್ಟ್ ಎಲ್ಲ ತುಂಬಾ ಚೆನ್ನಾಗಿ ತಿಳಿದಿರದೆ. ಸ್ಕ್ರೀನ್ ವಿಸಿಬಲ್ ಆರ್ಕ? ಇಸ್ ಮೈ ಸ್ಕ್ರೀನ್ ವಿಸಿಬಲ್? ಎಸ್, ಥ್ಯಾಂಕ್ ಯು. ಹಿ ಇಸ್ ಅ ಕಾರ್ಪೆಂಟರ್. ಅವನು ಒಬ್ಬ ಕಾರ್ಪೆಂಟರ್ ಅಂತ ಹೇಳ್ತೀನಿ. ಅದಕ್ಕೆ 3 ಆಪ್ಷನ್ಸ್ ಬಂದಿದೆ. SVO, SVC ಅಂತ ಕಾಣಿಸ್ತಿದೆ. ಅವಾಗ ನೀವೇನ್ ಮಾಡ್ತೀರಾ? SV ಅಂದ್ರೆ ಸಬ್ಜೆಕ್ಟ್ ವರ್ಬ್ ಅಂತೀರಾ, SVO ಅಂದ್ರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಹೇಳ್ತೀರಾ, ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಅಂತ ಹೇಳ್ತೀರಾ. ಮಕ್ಕಳು ಅವಾಗ ಯೋಚನೆ ಮಾಡ್ತಾರೆ, ಇದರಲ್ಲಿ ಸಬ್ಜೆಕ್ಟ್ ಮಾತ್ರ ಇದೆಯಾ, ಸಬ್ಜೆಕ್ಟ್ ವರ್ಬ್ ಇದೆಯಾ, ಅದ್ರ ಜೊತೆ ಆಬ್ಜೆಕ್ಟು ಇದೆಯಾ, ಇಲ್ಲಾಂದ್ರೆ ಅದು ಕಾಂಪ್ಲಿಮೆಂಟ್ ಆಗಿದೆಯಾ ಅಂತ ಅವರು ಯೋಚನೆ ಮಾಡ್ತಾರೆ ಅಲ್ವಾ. ನೀವು ಅವ್ರಿಗೆ 1-2 ನಿಮಿಷ ಟೈಮ್ ಕೊಡ್ಬೋದು. ನೀವೆಲ್ಲರೂ ನನಗೆ ಆನ್ಸರ್ ಗೊತ್ತಿದ್ರೆ ನನಗೆ ಚಾಟ್ ಬಾಕ್ಸ್ ಅಲ್ಲಿ ಹೇಳ್ಬೋದು. ಸೆಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೀವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರೆ. He is a carpenter. Okay,
ನನ್ಗೊಂದು ಸಿಕ್ಕಿರೋ ಆನ್ಸರು SVC ಅಂತ ಹೇಳಿದ್ದೀರಾ. ವೆರಿ ಗುಡ್. ಸರಿಯಾಗಿರೋ ಉತ್ತರ. ನಿಮ್ಗೆ ಇದು ಜೊತೆಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಬರುತ್ತೆ. ಅಕಸ್ಮಾತ್ ಸರಿ ಇದ್ರೆ ಅದಕ್ಕೊಂದು ಮ್ಯೂಸಿಕ್ ಬರುತ್ತೆ. ತಪ್ಪಾಗಿತ್ತಂದ್ರೆ ಅದಕ್ಕೆ ತಕ್ಕಂತ ಒಂದು ಮ್ಯೂಸಿಕ್ ಬರುತ್ತೆ. ಅದ್ ಜೊತೆಗೆ ಯಾವ್ದು ಸರಿ ಆನ್ಸರ್ ಅನ್ನೋದನ್ನು ಗೊತ್ತಾಗತ್ತೆ. ಆಯ್ತಾ? ಇದರಲ್ಲಿ ಬರೀ ತಪ್ಪಂದ್ರೆ ಅದ್ ಮಾತ್ರ ಹೇಳಲ್ಲ, ಯಾವ್ದು ಸರಿಯಾಗಿರೋ ಉತ್ತರ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ರಾಮ್ ಸಿಂಗ್ಸ್ ಅ ಸಾಂಗ್. ರಾಮ್ ಒಂದು ಹಾಡನ್ನ ಹಾಡ್ತಾನೆ. ರಾಮ್ ಹಾಡ್ತಿದ್ದಾನೆ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು ಈ ಸಮಯದಲ್ಲಿ? ರಾಮ್ ಹಾಡ್ತಿದ್ದಾನೆ, ಯಾರ ಬಗ್ಗೆ ಮಾತಾಡ್ತಿದೀವಿ? ವ್ಯಕ್ತಿಯ ಬಗ್ಗೆ. ಆ ವ್ಯಕ್ತಿ ಏನ್ ಮಾಡ್ತಿದ್ದಾನೆ ಅದು ಮಾತ್ರ ಇದೆಯಾ ಮಕ್ಳೇ ಅಂತ ಕೇಳ್ತೀರಾ. ಏನ್ ಹಾಡ್ತಿದ್ದಾನೆ? ಒಂದು ಹಾಡನ್ನ ಹಾಡ್ತಿದ್ದಾನೆ ಅಂದ್ರೆ ಈ ಸೆಂಟೆನ್ಸ್ ಇನ್ ಫಾರ್ಮ್ಯಾಟ್ ಏನಿದೆ, ಈ ಸೆಂಟೆನ್ಸ್ ಇನ್ ಪ್ಯಾಟರ್ನ್ ಏನು ಅಂತ ಕೇಳ್ತೀರಾ. ಖಂಡಿತ ಅವ್ರು ಅವಾಗ ಯೋಚನೆ ಮಾಡ್ತಾರೆ. ಸೆಲೆಕ್ಟ್ ದಿಸ್ ಆಪ್ಷನ್ SVO, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ವೆರಿ ಗುಡ್. ಥ್ಯಾಂಕ್ ಯು ಫಾರ್ My ಆನ್ಸರಿಂಗ್ mother ಮೀ. is a teacher. ಮೈ ಮದರ್ ಇಸ್ ಅ ಟೀಚರ್. ಇದ್ರಲ್ಲಿ ನಮ್ಗೆ ಇನ್ನೊಂದು ಆಪ್ಷನ್ ಇದೆ. ಈ ಪ್ರಶ್ನೆ ಏನ್ ಬರ್ದಿದ್ದೀವೋ ಅದು ಆಡಿಯೋ ರೀತಿಯಾಗೂ ನಮ್ಗೆ ಅದು ಕೇಳಿಸುತ್ತೆ. ಮೈ ಮದರ್ ಇಸ್ ಅ ಟೀಚರ್. SV, SVO, SVC. ನಮ್ಮಮ್ಮ ಏನಾಗಿದ್ದಾರೆ? ನಮ್ಮಮ್ಮ ಒಬ್ರು ಟೀಚರ್ ಆಗಿದ್ದಾರೆ. ಸೂಪರ್. ನೀವೆಲ್ಲರೂ ಸ್ಟೂಡೆಂಟ್ಸ್ ಆಗೇ ಆಗ್ಬಿಟ್ಟಿದ್ದೀರಾ. Priya buys a ಆನ್ಸರ್ಸ್ dress. ಕರೆಕ್ಟ್ ಆಗಿ ಹೇಳ್ತಾನೆ ಇದ್ದೀರಾ. ವೆರಿ ಗುಡ್. ಐ ಲವ್ ದಿಸ್ ಇಂಟರಾಕ್ಷನ್. ಪ್ರಿಯಾ ಬೈಸ್ ಅ ಡ್ರೆಸ್. ಪ್ರಿಯಾ ಒಂದು ಡ್ರೆಸ್ ಅನ್ನ ತಗೊಳ್ತಾಳೆ. SVO, SVC. ಪ್ರಿಯಾ ಒಂದು ಡ್ರೆಸ್ ಅನ್ನು ತಗೊಳ್ತಾಳೆ. ಇವಾಗ ನಾವು ಈ ಸೆಂಟೆನ್ಸ್ ನ ಅವ್ರಿಗೆ ಓದ್ ತೋರಿಸುವಾಗ ಏನ್ ಮಾಡ್ಬೋದು? ಪ್ರಿಯಾ ಅಂತ ಹೇಳ್ತೀವಿ. ತಗೊಳ್ತಾಳೆ. ಏನನ್ನ ತಗೊಳ್ತಾಳೆ? ಒಂದು ಡ್ರೆಸ್ ಅನ್ನು ತಗೊಳ್ತಾಳೆ. ಅವಾಗ ನೀವ್ ಏನ್ ಮಾಡ್ಬೋದು? ಇಲ್ಲಿ ಸಬ್ಜೆಕ್ಟ್ ಏನಂತ ಹೇಳ್ತೀರಾ, ಅದಾದ್ಮೇಲೆ ಸಬ್ಜೆಕ್ಟ್ ಆದ್ಮೇಲೆ ವರ್ಬ್ ಬರುತ್ತಂತಾನು ಹೇಳ್ತೀರಾ. ಏನ್ ತಗೊಳ್ತಿದ್ದಾಳೆ? ಒಂದು ವಸ್ತು. ಆ ವಸ್ತು ಏನು? ಒಂದು ಡ್ರೆಸ್ ಅಲ್ವಾ? ಪ್ರಿಯಾ ಬೈಸ್ ಅ ಡ್ರೆಸ್. ಇವಾಗ ಏನಾಗತ್ತೆ? ಪ್ರಿಯಾ ಅನ್ನೋದು ಸಬ್ಜೆಕ್ಟ್ ಅಂತ ಹೇಳ್ತೀರಾ, ಬೈಸ್ ಅನ್ನೋದು ವರ್ಬ್ ಅಂತ ಹೇಳ್ತೀರಾ, ಡ್ರೆಸ್ ಏನ್ ತಗೊಳ್ತಾಳೆ? ಒಂದು ಡ್ರೆಸ್ ಅನ್ನ ತಗೊಳ್ತಾಳೆ. ಈಗ ನಾನು ಇದನ್ನ ಯಾಕೆ ನಿಮ್ಗೆ ಮತ್ತೆ ಓದ್ ತೋರಿಸ್ತಿದ್ದೀನಿ ಅಂದ್ರೆ, ನೀವ್ ಈ ಗೇಮ್ ನ ಆಟ ಆಡ್ ತೋರಿಸುವಾಗ ಆ ಕಾನ್ಸೆಪ್ಟ್ನು ನೀವು ಎಕ್ಸ್ಪ್ಲೇನ್ ಮಾಡ್ದಂಗ ಆಗತ್ತೆ. ಅದರಲ್ಲಿ ಇರೋ ಆಬ್ಜೆಕ್ಟಾ, ಅದು ಕಾಂಪ್ಲಿಮೆಂಟಾ ಅಂತ ಹೇಳ್ತೀರಾ ಅಲ್ವಾ? ಸೊ you'll be able to explain the concept as well as tell why we have chosen a particular answer for this question, right? The baby is sleeping. ಮಗು ಮಲ್ಕೊಂಡಿದೆ. ಮಗು ಮಲ್ಕೊಂಡಿದೆ. SVO, SVC. ಇದಕ್ಕೆ ಏನ್ ಆನ್ಸರ್ ನಾವು ಚೂಸ್ ಮಾಡ್ತೀವಿ? ಇಲ್ಲಿ ನೋಡಿ, ನಿಮ್ಗೆ ಈ ಪಿಕ್ಚರ್ ನೋಡಿದ್ರೇನೆ ಅವ್ರ ಗಮನನ ಹೆಚ್ಚಾಕಿಸೋ ತರ ಇರತ್ತೆ ಅಲ್ವಾ? ಇದು ಒನ್ ಸಚ್ ಆಕ್ಟಿವಿಟಿ. ಇದರಲ್ಲಿ ನಾವು ಕ್ವಿಸ್ ರೀತಿಯಾಗಿ ಆ ಪ್ರಶ್ನೆಯ ಕೇಳ್ತಾ ಇದ್ದೀವಿ. ಇದೇ ಪ್ರಶ್ನೆಗಳನ್ನ ಬೇರೆ ಬೇರೆ ತರಾನು ನಾವು ಕೇಳ್ಬಹುದು. ಅದನ್ನೆಲ್ಲ ನಾವು ಒಂದೊಂದಾಗಿ ನಾವು ಮುಂದಿನ ಬರೋ ಆಕ್ಟಿವಿಟಿಯಲ್ಲಿ ನಾವು ನೋಡ್ತೀವಿ. ಆಯ್ತಾ? ಬೇಬಿ ಇಸ್ ಸ್ಲೀಪಿಂಗ್. ದ ಬೇಬಿ ಇಸ್ ಸ್ಲೀಪಿಂಗ್. ಮಗು ಮಲ್ಕೊಂಡಿದೆ. ಇಲ್ಲಿ ಬರೀ ಯಾರ ಬಗ್ಗೆ ಮಾತಾಡ್ತಿದೀವೋ ಆ ವ್ಯಕ್ತಿಯ ಬಗ್ಗೆ, ಆ ವ್ಯಕ್ತಿ ಏನ್ ಮಾಡ್ತಿದ್ದಾನೆ ಅನ್ನೋದು ಮಾತ್ರ ನಮ್ಗೆ ಇದ್ರಲ್ಲಿ ಗೊತ್ತಾಗ್ತಿದೆ ಅಂತ ಹೇಳ್ತೀರಾ ಮಕ್ಕಳಿಗೆ ಅಲ್ವಾ? ಇದು ಹೇಳಿದ ತಕ್ಷಣನೇ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಅಂದ್ರೆ ಈ ಸೆಂಟೆನ್ಸ್ ನಲ್ಲಿ ಬರೀ ಸಬ್ಜೆಕ್ಟು ವರ್ಬ್ ಇದೆ ಅಂತ. ಸೂಪರ್. ನಾನು ಹೇಳೋಕ್ ಮುಂಚೆನೆ My ನೀವು father is ಹೇಳ್ಬಿಟ್ಟಿದ್ದೀರಾ. reading the newspaper. ನಿಮ್ಮಪ್ಪ ನ್ಯೂಸ್ ಪೇಪರ್ನ ಓದ್ತಾ ಇದ್ದಾರೆ. ಅಪ್ಪ ಏನ್ ಮಾಡ್ತಾ ಇದ್ದಾರೆ? ನ್ಯೂಸ್ ಪೇಪರ್ನ ಓದ್ತಾ ಇದ್ದಾರೆ. ಏನನ್ನು ಓದ್ತಾ ಇದ್ದಾರೆ ಆ ವಿಷಯನ ನೀವು ಮತ್ತೆ ಮತ್ತೆ ಕೇಳ್ತೀರಾ ಅಲ್ವಾ? ಸೊ ದಟ್ ದೇ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೆದರ್ ಯು ಆರ್ ಆಸ್ಕಿಂಗ್ ಇಟ್ ಇಸ್ ಅನ್ ಆಬ್ಜೆಕ್ಟ್ ಆರ್ ಅ ಕಾಂಪ್ಲಿಮೆಂಟ್. ಸೊ ದೇ ವಿಲ್ ಥಿಂಕ್ ಅಗೇನ್. ಮತ್ತೆ ಮತ್ತೆ ಅವ್ರು ಯೋಚನೆ ಮಾಡಿ ನೋಡ್ತಾರೆ, ಅದ್ರಲ್ಲಿ ಆಬ್ಜೆಕ್ಟ್ ಅನ್ನ ಇರೋದನ್ನ ನಾನು ಚೂಸ್ ಮಾಡ್ತೀನಾ, ಇಲ್ಲಾಂದ್ರೆ ಕಾಂಪ್ಲಿಮೆಂಟ್ ಆಗಿರೋದನ್ನ ನಾನು ಚೂಸ್ ಮಾಡ್ಬೇಕಾ ಅನ್ನೋದು ಗೊತ್ತಾಗತ್ತೆ. ಆ ವ್ಯಕ್ತಿಯ ಬಗ್ಗೆ ಆ ಇನ್ಫಾರ್ಮೇಶನ್ ಪೂರ್ತಿ ಕೊಡ್ತಿದೆ ಅಂದ್ರೆ ಅವಾಗ ಅದ ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ. ವಿತೌಟ್ ದಟ್ ದ ಸೆಂಟೆನ್ಸ್ ವುಡ್ ಬಿಕಮ್ ಮೀನಿಂಗ್ಲೆಸ್, right? So here we choose the option SVO. Super. ನೀವು ಹೇಳ್ತಿರೋ ಆನ್ಸರ್ Prajan is ನಾನು ಚೂಸ್ tall. ಮಾಡ್ತಾ ಇರೋದಿಲ್ಲಿ. ಪ್ರಿಯಾ ಇಸ್ ಟಾಲ್. ಸಾರಿ, ಪ್ರಜನ್ ಇಸ್ ಟಾಲ್. ತಪ್ಪಾಗಿ ಓದ್ಬಿಟ್ಟೆ, ಸಾರಿ ಫಾರ್ ದಟ್. ಪ್ರಜನ್ ಇಸ್ ಟಾಲ್. ಪ್ರಜನ್ ಹೇಗಿದ್ದಾನೆ? ಉದ್ದವಾಗಿದ್ದಾನೆ. ಹೆಂಗಿದ್ದಾನೆ? ಉದ್ದ, ತುಂಬಾ ಉದ್ದವಾಗಿದ್ದಾನೆ. SVO, SVC. ಹೆಂಗಿದ್ದಾನೆ?
ಇಟ್ ಇಸ್ ಟೆಲ್ಲಿಂಗ್ ಅಬೌಟ್ ಪ್ರಜನ್ ಅಂತ ಹೇಳ್ತೀರಾ. ಹೇಗಿದ್ದಾನೆ ಅಂತ ಹೇಳ್ತಿದೆ ಈ ಟಾಲ್ ಅನ್ನೋ ಪದ ಅಲ್ವಾ. ಎಸ್ ವಿ ಓ ಬರತ್ತಾ ಮಕ್ಕಳೇ, ಎಸ್ ವಿ ಸಿ ಬರತ್ತಾ? ಇದನ್ನ ನೀವು ಕೇಳ್ತಾ ಇರ್ತೀರಾ. ಸೊ ದಟ್ ದೇ ವಿಲ್ ಥಿಂಕ್ ಅಗೇನ್ ಅಂಡ್ ಅಗೇನ್, ರೈಟ್? ಸೂಪರ್. The moon shines. The moon shines. The moon shines. There is only subject and verb. Very nice. I'm so glad She that feels all of you tired. have become students over here and answering me the manner of student itself. Happy for that. She feels tired. She feels tired. ಅವಳಿಗೆ ಏನಾಗ್ತಿದೆ? ಟಯರ್ಡ್ ಆಗಿ ಅನ್ಸ್ತಿದೆ. ಏನ್ ಮಕ್ಕಳೇ ಅಂತೀರಾ ಈ ಕೆಲಸದಲ್ಲಿ? ಎಸ್ ವಿ ಅಂತೀರಾ, ಎಸ್ ವಿ ಓ ಅಂತೀರಾ, ಎಸ್ ವಿ ಸಿ ಅಂತೀರಾ? ಮಕ್ಕಳೇ ಅಂತ ಕರಿತಿದ್ದೀನಿ ಅಂದ್ಕೊಂಬೇಡಿ. ನಿಮ್ಮನ್ನೆಲ್ಲಾರು ನಾನು ಸ್ಟೂಡೆಂಟ್ಸ್ ಅಂದ್ಕೊಂಡಿದ್ದೀನಿ. ನೀವು ಒಂದು ಸೆಷನ್ ಅಟೆಂಡ್ ಮಾಡೋ ತರ ಅಂದ್ಕೊಳ್ತೀನ. ಸೊ ದಟ್ ದೇರ್ ಇಸ್ ಅನ್ ಇಂಟರಾಕ್ಷನ್. ದಟ್ ಇಸ್ ದ ರೀಸನ್ ಐ ಆಮ್ ಸ್ಪೀಕಿಂಗ್ ಲೈಕ್ ದಿಸ್. ಡೋಂಟ್ ಮಿಸ್ಟೇಕ್ ಮೀ. ಶಿ ಫೀಲ್ಸ್ ಟಯರ್ಡ್. ಶಿ ಫೀಲ್ಸ್ ಟಯರ್ಡ್. ಟಯರ್ಡ್ ಆಗಿ ಅನ್ಸಿದೆ. ಶಿ ಫೀಲ್ಸ್. ಇವಾಗ ಶಿ ಫೀಲ್ಸ್ ಅಂತ ಮಾತ್ರ The ನಾನು bell ಹೇಳಿದ್ರೆ rang. ನಿಮ್ಗೆ ಪೂರ್ತಿ ಅರ್ಥ ಆಗತ್ತಾ ಅಂತ ಕೇಳ್ತೀರಾ ಮಕ್ಕಳ ಹತ್ರ. ಅವಾಗ ಅವ್ರು ಯೋಚನೆ ಮಾಡ್ತಾರೆ, ಅಂದ್ರೆ ಆಗ ಟಯರ್ಡ್ ಅನ್ನೋ ಪದ ಅದರಲ್ಲಿ ಕಾಂಪ್ಲಿಮೆಂಟ್ ಆಗ್ತಿದೆ. ಏನ್ ಅನ್ಸಿದೆ ಅವಳಿಗೆ? ಟಯರ್ಡ್ ಆಗಿ ಅನ್ಸ್ತಿದೆ. ದ ಬೆಲ್ ರ್ಯಾಂಗ್. ಎಸ್ ವಿ, ಎಸ್ ವಿ ಓ, ಎಸ್ ವಿ ಸಿ. ಬೆಲ್ ಹೊಡಿತು. ಬೆಲ್ ಹೊಡಿತು. ಸೂಪರ್. My sister made cakes. ಮೈ ಸಿಸ್ಟರ್ ಮೇಡ್ ಕೇಕ್ಸ್. ನನ್ ತಂಗಿ ಕೇಕ್ಗಳನ್ನ ಮಾಡಿದ್ಲು. ಸಿಸ್ಟರ್ ಮೇಡ್ ಕೇಕ್ಸ್. ಏನನ್ ಮಾಡಿದ್ಲು? ಕೇಕನ್ ಮಾಡಿದ್ಲು. ಏನನ್ ಮಾಡಿದ್ಲು? ಕೇಕನ್ ಮಾಡಿದ್ಲು. ಈ ತರ ತಿರ್ಗಾ ತಿರ್ಗಾ ನೀವು ಕೇಳ್ತಾ ಕೇಳ್ತಾ ಅವ್ರಿಗೆ ಆ ಕೇಕ್ ಅನ್ನೋದು ಆಬ್ಜೆಕ್ಟ್ ಅಂತಾನೆ ಗೊತ್ತಾಗ್ಬಿಡತ್ತೆ. ಸೊ ಈ ಸೆಂಟೆನ್ಸ್ ಒಂದು ಓದಿದಾಗ ಅವ್ರ ಎಸ್ ವಿ ಓ ಅನ್ನೋದೇ ಸರಿಯಾಗಿರೋ ಸೆಂಟೆನ್ಸ್ ಪ್ಯಾಟರ್ನ್ ಅಂತ ಅವ್ರಿಗೆ ತಿಳಿಯತ್ತೆ ಅಲ್ವಾ. ಇನ್ನೊಂದು, ಇಲ್ಲಿ ಜಾಸ್ತಿ ಕ್ವೆಶನ್ಸ್ ಇದೆ, 1-2 ಕ್ವೆಶನ್ ಮಾತ್ರ ಅಲ್ಲ. Nearly there are 15 to 16 questions over here. So here the concept is going to definitely get registered in their mind. Is it not? ಖಂಡಿತ ನೀವೆಲ್ಲರೂ ಒಪ್ಕೊಳ್ತೀರಾ ನಾನು ಅನ್ಕೊಳ್ತೀನಿ. ಏನನ್ ಮಾಡಿದ್ಲು? ಕೇಕನ್ ಮಾಡಿದ್ಲು. ಎಸ್ ವಿ ಓ. ಸೂಪರ್. Birds fly. ಬರ್ಡ್ಸ್ ಫ್ಲೈ. N45 ಕೆಟ್ಟಾರೆ. ಎಸ್ ವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಆನ್ಸರಿಂಗ್ ಮೀ. Raja can swim. ರಾಜ ಕ್ಯಾನ್ ಸ್ವಿಮ್. ರಾಜಾಗೆ ಈಜಕ್ಕಾಗತ್ತೆ. ರಾಜ ಈಜ್ಬೋದು. ಅವನ್ಗದ್ ಸಾಧ್ಯನೇ. ರಾಜ ಕ್ಯಾನ್ ಸ್ವಿಮ್. ರಾಜ ಏನ್ ಮಾಡಕ್ಕಾಗತ್ತೆ? ಈಜಕ್ಕಾಗತ್ತೆ. Come on, students. ರಾಜ ಏನ್ ಮಾಡ್ಬೋದು? ರಾಜ ಏನ್ ಮಾಡಕ್ಕಾಗತ್ತೆ? ನಮ್ಗೆ ಈಜಕ್ಕಾಗತ್ತೆ. ರಾಜ ಕ್ಯಾನ್ ಸ್ವಿಮ್. ಬರೀ ಸಬ್ಜೆಕ್ಟಿವ್ ವರ್ಬ್ ಮಾತಾನೆ ಇದೆ. ಸೂಪರ್. Mathaval became a scientist. ಮುತ್ತುವೇಲ್ became a scientist. ಮುತ್ತುವೇಲ್ ಒಂದು ಸೈಂಟಿಸ್ಟ್ ಆದ. became a scientist. ಏನಾದ? ಸೈಂಟಿಸ್ಟ್ ಆದ. ಇದನ್ನ ಮತ್ತೆ ಮತ್ತೆ ನೀವು ಈ ಸೆಂಟೆನ್ಸ್ ನ ಓದುವಾಗ ಅವ್ರಿಗೆ ಪ್ರಶ್ನೆ ಮಾಡ್ಕೊಳ್ತಾರೆ, ಅದ್ರಲ್ಲಿ ಬರೀ ಎಸ್ ವಿ ಇದೆಯಾ, ಎಸ್ ವಿ ಓ ಅಂತ ಕಾರಣಕ್ಕೋಸ್ಕರ ಕೇಳ್ತಿದಾರಾ ಅಂತ ಅವ್ರಿಗೆ ಗೊತ್ತಾಗತ್ತೆ ಅಲ್ವಾ. ಎಸ್ ವಿ ಸಿ. ಪರ್ಫೆಕ್ಟ್. ಥ್ಯಾಂಕ್ ಯು ಫಾರ್ ಆನ್ಸರಿಂಗ್ ಮೀ. She is writing a poem. ಶಿ ಸಿಂಗ್ಸ್ ಬ್ಯೂಟಿಫುಲಿ. ಅವಳು ಹೇಗ್ ಆಡ್ತಿದ್ದಾಳೆ? ಹೇಗ್ ಹಾಡ್ತಿದ್ದಾಳೆ? ಶಿ ಸಿಂಗ್ಸ್ ಬ್ಯೂಟಿಫುಲಿ. ಹೇಗೆ? ಇಂತಹ ಪ್ರಶ್ನೆಗಳು ಬರುವಾಗ ನಾವೇನ್ ಬರತ್ತೆ ಮಕ್ಳೇ ಅಂತ ಕೇಳ್ತೀರಾ ಅವ್ರ ಹತ್ರ ಅಲ್ವಾ. ಬರೀ ಎಸ್ ವಿ ಪ್ಯಾಟರ್ನ್ ಅಲ್ಲಿ ಇದೆಯಾ, ಎಸ್ ವಿ ಓನ, ಎಸ್ ವಿ ಎ, ಎಸ್ ವಿ ಸಿ ಈ ತರ ಕೇಳ್ತೀರಾ. ಹಿಂಗ್ ಒಂದ್ ಕೆಲಸವಾದದ್ದು ನಡೀತಾ ಇದೆ. ಎಸ್ ವಿ ಎ. ಸೂಪರ್. ಥ್ಯಾಂಕ್ ಯು. ಎಸ್ ವಿ ಎ.
ಎ ಅಂದ್ರೆ ಅಡ್ಜಂಕ್ಟ್ ಅಂತೀರಾ. ಹಿಂಗ್ ಒಂದ್ ಕೆಲಸವಾದದ್ದು ನಡೀತಾ ಇದೆ. ದ ಟೀಚರ್ ಸ್ಪೋಕ್ ಕ್ಲಿಯರ್ಲಿ. ಹೇಗ್ ಮಾತಾಡಿದ್ರು ಆ ಟೀಚರ್? ತುಂಬಾ ಕ್ಲಿಯರ್ ಆಗಿ ಮಾತಾಡಿದ್ರು. ಟೀಚರ್ ಸ್ಪೋಕ್ ಕ್ಲಿಯರ್ಲಿ. ಸೊ ಪೂರ್ತಿ ಈ ಆಕ್ಟಿವಿಟಿಯಲ್ಲಿ ಇದ್ದ ಕ್ವೆಶನ್ಸ್ ಎಲ್ಲ ಕೇಳಾಯ್ತು. ಇವಾಗ ಅಕಸ್ಮಾತ್ ನಿಮ್ಗೆ ಮಕ್ಕಳು ಅದನ್ನ ನೋಟ್ ಡೌನ್ ಮಾಡಿಲ್ಲ, ಆನ್ಸರ್ ಎಲ್ಲ ಮತ್ತೆ ತೋರಿಸ್ಬೇಕು ಅಂತ ಕೇಳಿದ್ರೆ ನೀವು ಅದನ್ನ ಹೇಗ್ ತೋರಿಸ್ಬೋದು ಅಂದ್ರೆ ಇಲ್ಲಿ ಶೋ ಆನ್ಸರ್ಸ್ ಅನ್ನೋ ಒಂದು ಆಪ್ಷನ್ ಕಾಣಿಸತ್ತೆ. ಅವಾಗ ನೀವೇನ್ ಮಾಡ್ತೀರಾ? ಹೀಸ್ ಅ ಕಾರ್ಪೆಂಟರ್, ಒಂದೊಂದು ಪ್ರಶ್ನೆಗೂ ಅದ್ ಪಕ್ಕದಲ್ಲಿರೋ ಆನ್ಸರ್, ಸರಿಯಾಗಿರೋ ಆನ್ಸರ್ ಅಲ್ಲಿ ಕಾಣಿಸುತ್ತೆ. I'll quickly run through the question and answer. Okay. Ram sings a song. My mother is a teacher. Priya buys a dress. The baby is sleeping. My father is reading the newspaper. Prajan is tall. The moon shines. She feels tired. The bell rang. My sister made cakes. Birds fly. Raja can swim. Uttral became a scientist. She sings beautifully. The teacher spoke clearly. ನಾವು ಹೇಳುವಾಗ್ಲೇ ಅವ್ರ ಗಮನ ಜಾಸ್ತಿ ಬರೋ ತರಾನು ಇರತ್ತೆ, ಅದೇ ಸಮಯ ಈ ಪಿಕ್ಚರ್ಸ್ ಎಲ್ಲ ಅವ್ರನ್ನ ಟ್ರ್ಯಾಕ್ ಮಾಡೋ ತರಾನು ಇರತ್ತೆ ಅಲ್ವಾ? ಸೊ ಇಟ್ ಡೆಫಿನೆಟ್ಲಿ ಯೂಸಸ್ ದೆಮ್, ರೈಟ್? ಐ ಹೋಪ್ ಎವ್ರಿ ಒನ್ ಅಕ್ಸೆಪ್ಟ್ಸ್ ಇಟ್. ಎಲ್ಲರೂ ಒಪ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ. ಇದೇ ತರ ಬೇರೆ ಬೇರೆ ತರ ಈ ಕ್ವೆಶನ್ಸ್ ನ ಹೇಗ್ ಕೇಳ್ಬೋದು, ಬೇರೆ ಬೇರೆ ಟಾಪಿಕ್ಗಳನ್ನ ನಾವು ನೋಡ್ತೀವಿ ಒಂದಾದ್ಮೇಲೆ ಇನ್ನೊಂದು. We'll see one more such activity on this topic. Sentence pattern. ಆಯ್ತಾ? ಮತ್ತೊಂದು ಆಕ್ಟಿವಿಟಿ ನೋಡೋಣ, ಆದ್ರೆ ಇದು ಬೇರೆ ತರ ಇರತ್ತೆ. ಇವಾಗ ನಾವು ನೋಡಿದ ರೀತಿ ಹೆಂಗಿತ್ತು? ಒಂದು ಪ್ರಶ್ನೆ ಕೇಳೋದು, ಅದಕ್ಕೆ 4 ಆಪ್ಷನ್ ಕೊಟ್ಟಿದ್ರು, 4 ಆಪ್ಷನ್ ಇತ್ತು. ಅದಕ್ಕೆ ಹೇಗ್ ನಾವು ಅದನ್ನ ಐಡೆಂಟಿಫೈ ಮಾಡ್ತಿದೀವಿ ಅಂತ ನಾವು ನೋಡಿದ್ವಿ ಅಲ್ವಾ? ಇವಾಗಿರೋ ಈ ಪ್ಯಾಟರ್ನ್, ಈ ಆಕ್ಟಿವಿಟಿ ಹೆಂಗಿರತ್ತಂದ್ರೆ, ನೀವು ಅದನ್ನ ಚೂಸ್ ಮಾಡೋ ತರ. ನಾನು ಹೇಳಿದಂಗೆ ಪ್ರಾರಂಭದಲ್ಲಿ ನಾನು ಹೇಳಿದೆ, ಒಂದೇ ತರ ಆ ಕ್ವಿಸ್ ರೀತಿಯಾಗೆ ನಾವು ಆ ಪ್ರಶ್ನೆನ ಕೇಳೋದಿಲ್ಲ, ಬೇರೆ ಬೇರೆ ತರ ಬೇರೆ ಬೇರೆ ಆಕ್ಟಿವಿಟಿ ಅದಕ್ಕೆ ಅದನ್ನ ನಾವು ಉಪಯೋಗಿಸ್ಕೊಬಹುದು. ಸೊ ದಟ್ ಇಟ್ ಇಂಡ್ಯೂಸಸ್ ದೆಮ್, ಇಟ್ ಇನ್ಕ್ರೀಸಸ್ ದೇಯರ್ ಇಂಟರಾಕ್ಷನ್. ನಮ್ಗೆ ಅದೇ ತುಂಬಾ ಮುಖ್ಯ ಅಲ್ವಾ? ಮಕ್ಕಳನ್ನ ಗಮನ ಜಾಸ್ತಿ ನಮ್ ಕಡೆ ಬರೋದೇ ನಮ್ ಮೇನ್ ಕಾನ್ಸಂಟ್ರೇಷನ್, ಅದೇ ನಮ್ ಮೇನ್ ಟಾರ್ಗೆಟ್ ಅಲ್ವಾ? ಅದನ್ನ ಹೇಗ್ ಹೆಚ್ಚಾಕಿಸ್ಬೋದು, ಅದ ಹೇಗ್ ಜಾಸ್ತಿ ಮಾಡ್ಬೋದು ಅನ್ನೋದೇ ಈ ಪ್ಲಾಟ್ಫಾರ್ಮ್ ಆಗಿರೋ ವರ್ಡ್ ವಾಕ್. ಓಕೆ, ಮತ್ತೊಂದು ಆಕ್ಟಿವಿಟಿ ನೋಡೋಣ. ಹೋದ ಆಕ್ಟಿವಿಟಿಯಲ್ಲಿ ಹೇಗ್ ನೀವು ಉತ್ತರನ ಹೇಳ್ತಿದ್ರೋ ಅದೇ ತರಾನೇ ಇವಾಗೂ ನೀವು ಹೇಳ್ತೀರಾ ಅಂತ ನಾನು ಅನ್ಕೊಳ್ತೀನಿ. ದಿಸ್ ಇಸ್ ಆಲ್ಸೋ ಪರ್ಟೈನಿಂಗ್ ಟು ಸೆಂಟೆನ್ಸ್ ಪ್ಯಾಟರ್ನ್ ವೆರಿನ್ ವಿ ಹ್ಯಾವ್ ಡೈರೆಕ್ಟ್ ಆಬ್ಜೆಕ್ಟ್, ಇಂಡೈರೆಕ್ಟ್ ಆಬ್ಜೆಕ್ಟ್. ಹೋದ್ ಸೆಟ್ ಆಫ್ ಆಕ್ಟಿವಿಟೀಸ್ ನೆಲ್ಲ ಅದು ಇರ್ಲಿಲ್ಲ ಅಲ್ವಾ? ಇವಾಗ ಅವ್ರಿಗೆ ಆಬ್ಜೆಕ್ಟ್ ಅಂತ ಬಂತಂದ್ರೆ ಹೇಗಪ್ಪ ಸೆಂಟೆನ್ಸ್ ನಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಇಂಡೈರೆಕ್ಟ್ ಆಬ್ಜೆಕ್ಟ್ ಇರುತ್ತೆ? ಅದು ಅವ್ರಿಗೆ ಕ್ಲಾಸ್ ಅಲ್ಲಿ ಇರುವಾಗ ಆ ಡೌಟ್ ಇರತ್ತೆ. ಈ ತರ ಆಕ್ಟಿವಿಟಿ ನಾವು ಆಟ ಆಡಿದಾಗ ಈ ಆಕ್ಟಿವಿಟಿ ಮೂಲಕ ಅವ್ರಿಗೆ ಖಂಡಿತ, ಯಾಕಂದ್ರೆ 2 ಕ್ವಶನ್ ಮಾತ್ರ ನಾವು ನೋಡ್ತಿಲ್ಲ, 5ಕ್ಕಿಂತ ಹೆಚ್ಚಾಗಿರೋ ಕ್ವಶನ್ಸ್ ನೋಡ್ತಿದೀವಿ. ಅದು ಒಂದು ಆಟದ ರೀತಿಯಲ್ಲಿದೆ. ಆ ಕಾರಣಕ್ಕಾಗಿ ಅವ್ರಿಗೆ ಚೆನ್ನಾಗಿ ಅದು ಅವ್ರಿಗೆ ತಿಳಿಯತ್ತೆ ಅಲ್ವಾ? ನೀವೆಲ್ಲರೂ ಒಪ್ಕೊಳ್ತೀರಾ ಅಂತ ನಾನು ಅನ್ಕೊಳ್ತೀನಿ. ನಾನು ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಎಲ್ಲ ಸೆಂಟೆನ್ಸ್ ಓದ್ ತೋರಿಸ್ತೀನಿ ನಿಮ್ಗೆ. ಐ ಹೋಪ್ ದ ಸ್ಕ್ರೀನ್ ಇಸ್ ವಿಸಿಬಲ್ ಟು ಎವ್ರಿ ಒನ್ ಓವರ್ ಹಿಯರ್. ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಿದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಇಲ್ಲಿ ಏನೆಲ್ಲ ಪ್ಯಾಟರ್ನ್ ಇದೆ, ಸೆಂಟೆನ್ಸ್ ಪ್ಯಾಟರ್ನ್ ಏನೆಲ್ಲ ಇದೆ? ಎಸ್ ವಿ, ಎಸ್ ವಿ ಒ, ಎಸ್ ವಿ ಡಿ ಒ ಐ ಒ, ಎಸ್ ವಿ ಐ ಒ ಡಿ ಒ. ನೀವ್ ಅವಾಗ ಏನ್ ಮಾಡ್ತೀರಾ? ಮಕ್ಳ ಹತ್ರ ಹೇಳ್ತೀರಾ. ಏನ್ ಹೇಳ್ತೀರಾ? ಮಕ್ಳೇ ನೋಡಿ, ಸೆಂಟೆನ್ಸ್ ಪ್ಯಾಟರ್ನ್ ಇಲ್ಲಿ ಕೊಟ್ಟಿರೋದೆಲ್ಲ ಸಬ್ಜೆಕ್ಟ್ ವರ್ಬ್. ಮತ್ತೊಂದು ಕಾಲಮ್ ಅಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ನ ನೋಡ್ತಿದ್ದೀರಾ. 3ನೇ ಕಾಲಮ್ ನಲ್ಲಿ ಸಬ್ಜೆಕ್ಟ್ ವರ್ಬ್, ಡೈರೆಕ್ಟ್ ಆಬ್ಜೆಕ್ಟ್, ಇಂಡೈರೆಕ್ಟ್ ಆಬ್ಜೆಕ್ಟ್ ನ ನೋಡ್ತಾ ಇದ್ದೀರಾ. ಲಾಸ್ಟ್ ಕಾಲಮ್ ನಲ್ಲಿ ಸಬ್ಜೆಕ್ಟ್ ವರ್ಬ್, ಇಂಡೈರೆಕ್ಟ್ ಆಬ್ಜೆಕ್ಟ್, ಡೈರೆಕ್ಟ್ ಆಬ್ಜೆಕ್ಟ್. ಯಾರ ಹತ್ರ ಹೋಗಿ ಸೇರತ್ತೆ, ಆಮೇಲೆ ಏನ್ ಹೋಗಿ ಸೇರತ್ತೆ ಅಂತ ಹೇಳುವಾಗ ಆ 4ನೇ ಕಾಲಮ್ ಇರೋ ಆಪ್ಷನ್ ನೀವು ಚೂಸ್ ಮಾಡ್ಬೇಕು. ಇವಾಗ ಸೆಂಟೆನ್ಸ್ ನಲ್ಲಿ ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಿಮ್ಗೆ ಯಾರಿಗೂ ಇಲ್ಲಿ ತಿಳಿದೇ ಇಲ್ಲ. ನಾನ್ ಈ ತರ ನೀವು ಹೇಳುವಾಗ ಮಕ್ಕಳಿಗೆ ಅವ್ರು ಖಂಡಿತ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹೇಗಪ್ಪ ನಾನು ಇದನ್ನ ಐಡೆಂಟಿಫೈ ಮಾಡೋದು ಅಂತ ಅವ್ರಿಗೆ ಗೊತ್ತಾಗತ್ತೆ.
ಅದಿಲ್ಲದೆ ಅವ್ರ ಆ ಸೆಂಟೆನ್ಸ್ನು ಒಂದ್ಸರಿ 2 ಸತಿ ಓದ್ ನೋಡ್ತಾರೆ, ಖಂಡಿತ ಅವ್ರಿಗೆ ಕರೆಕ್ಟ್ ಆಗಿರೋ ಆಪ್ಷನ್ ಗೊತ್ತಾಗ್ಬಿಡತ್ತೆ ಅಲ್ವಾ. ಒಂದು ವಿಷಯ ನಾವು 1 ಸತಿ 2 ಸತಿ ಅವ್ರಿಗೆ ಹೇಳುವಾಗ ಡೆಫಿನೆಟ್ಲಿ ಇಟ್ ವಿಲ್ ಗ್ರಾಪ್ ದಿಯರ್ ಅಟೆನ್ಷನ್. ಅವ್ರು ಖಂಡಿತ ಸರಿಯಾಗಿರೋ ಆನ್ಸರ್ ಹೇಳೋದಕ್ಕೆ ಪಾಸಿಬಿಲಿಟಿ ಹೆಚ್ಚಾಗಿರತ್ತೆ ಅಲ್ವಾ. ನೀವೆಲ್ಲರೂ ಒಪ್ಕೊಳ್ತೀರಾ ನಾನು ಅನ್ಕೊಳ್ತೀನಿ. ಫಸ್ಟ್ ನಾನು ಈ ಮೇಲ್ಗಡೆ ಇರೋ ಸೆಂಟೆನ್ಸ್ನೆಲ್ಲ ಓದ್ತೀನಿ. ಶಿ ಗೇವ್ ಅ ಪೆನ್ ಟು ಮೀ. ಶೀಲಾ ಪ್ಲೇಡ್ ಚೆಸ್. ದ ಟೀಚರ್ ಎಕ್ಸ್ಪ್ಲೈನ್ಡ್ ಅಸ್ ದ ಲೆಸನ್. ರಾಧಾ ಇಸ್ ಸಿಂಗಿಂಗ್. ಐ ಸಾ ಅ ಮೂವಿ. He bought her a car. Jack laughed. Sudha gave biscuits to me. ಇದೆಲ್ಲ ಓದಾದ್ಮೇಲೆ ಮಕ್ಕಳು ತಿರ್ಗಾ ಓದ್ ತೋರಿಸ್ತೀರಾ. ಅದಾದ್ಮೇಲೆ ಇವಾಗ SV ಪ್ಯಾಟರ್ನ್ ಅಲ್ಲಿ ಇರೋ ಸೆಂಟೆನ್ಸ್ಗಳೆಲ್ಲ ಹೇಳಿ ಮಕ್ಕಳೇ ಅಂತ ಹೇಳಿದ್ರೆ ಅವರು ಹೇಳ್ತಾರಲ್ವಾ, ಆ ಸ್ಕ್ರೀನ್ ನ ಓದಿ ಅವ್ರು ಹೇಳ್ತಾರೆ. ನೀವ್ ಅವಾಗ ಏನ್ ಮಾಡ್ಬೋದು, ಇದಲ್ಲಿರೋ ಆಪ್ಷನ್ಗಳನ್ನ ಇಲ್ಲಿಂದ ಕೆಳಗೆ ಹಾಕಿ ಇಲ್ಲಿ ಡ್ರಾಪ್ ಡೌನ್ ಮಾಡ್ತೀರಾ ಅಲ್ವಾ. ಆ ಪರ್ಟಿಕ್ಯುಲರ್ ಕಾಲಮ್ಗೆ ನೀವು ಬಂದು ಸೇರಿಸ್ತೀರಾ. ಟುವರ್ಡ್ಸ್ ದ ಎಂಡ್ ವಿಲ್ ಬಿ ಗೆಟಿಂಗ್ ಟು ನೋ ವೆದರ್ ದ ಚೋಸನ್ ಆನ್ಸರ್ ಇಸ್ ರೈಟ್ ಆರ್ ರಾಂಗ್. ಆಕ್ಟಿವಿಟಿ ತರಾನೇ ಕೊನೆಯಲ್ಲಿ ನಾವು ಕರೆಕ್ಟ್ ಆಗಿರೋ ಆನ್ಸರ್ನ ಮತ್ತೊಂದ್ಸತಿ ಅವ್ರಿಗೆ ತೋರಿಸ್ಬೋದು. SV ಪ್ಯಾಟರ್ನ್ ಇರೋ 2 ಸೆಂಟೆನ್ಸ್ ಯಾವ್ದಪ್ಪ ಅಂದ್ರೆ ಇದೆ, SVO ಅಂದ್ರೆ ಈ 2 ಸೆಂಟೆನ್ಸ್ ಇದೆ ಅಂತ ನಾವು ತೋರಿಸ್ತೀವಿ. ಶಿ ಗೇವ್ ಅ ಪೆನ್ ಟು ಮೀ. ಈ ಸೆಂಟೆನ್ಸ್ ಯಾವ ಪ್ಯಾಟರ್ನ್ ಅಲ್ಲಿ ಇದೆ ಮಕ್ಳೇ ಅಂತ ಕೇಳ್ತೀರಾ. ಶಿ ಗೇವ್ ಅ ಪೆನ್ ಟು ಮೀ. ಸಬ್ಜೆಕ್ಟ್ ಇದೆ, ಕೊಡ್ತಿದ್ದಾಳೆ ಅನ್ನೋದು ವರ್ಬ್ ಆಗ್ಬಿಡತ್ತೆ. ಏನನ್ ಕೊಡ್ತಿದ್ದಾಳೆ, ಒಂದ್ ಪೆನ್ ಅನ್ನು ಕೊಡ್ತಿದ್ದಾಳೆ. ಯಾರ ಹತ್ರ ಕೊಡ್ತಿದ್ದಾಳೆ, ನನ್ನ ಹತ್ರ ಕೊಡ್ತಿದ್ದಾಳೆ. ಯಾರ ಹತ್ರ ಕೊಡ್ತಿದ್ದಾಳೆ ಅನ್ನೋದು ಕೊನೆಯಲ್ಲಿದೆ ಮಕ್ಳೇ ಅಂತ ಹೇಳ್ತೀರಾ. ಅಂದ್ರೆ ಅವಾಗ ಅವ್ರಿಗೆ ಏನ್ ಅರ್ಥ ಆಗತ್ತೆ ಅಂದ್ರೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿರೋದು ಕೊನೆಯಲ್ಲಿ ಇದೆ ಅಂತ ಅರ್ಥ ಆಗತ್ತೆ ಅಲ್ವಾ. ಅವಾಗ ಅವ್ರು ಏನ್ ಮಾಡ್ತಾರೆ, ಈ SVDO IO ಅನ್ನೋ ಆಪ್ಷನ್ ನೀವು ಹೇಗ್ ನನ್ನ ಹತ್ರ ಹೇಳಿದಿರೋ ಅದೇ ತರ ಹೇಳ್ತಾರೆ, ರೈಟ್. ಮತ್ತೊಂದು ಸೆಂಟೆನ್ಸ್ SVDO IO ಪ್ಯಾಟರ್ನ್ ಅಲ್ಲಿ ಯಾವ್ದಿದೆ, ವೆರಿ ಗುಡ್, ಯು ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ಸುಧಾ ಗೇವ್ ಬಿಸ್ಕೆಟ್ಸ್ ಟು ಮೀ. ಥ್ಯಾಂಕ್ ಯು ಫಾರ್ ರೆಸ್ಪಾಂಡಿಂಗ್ ಮೀ ದಿ ಆನ್ಸರ್. ತುಂಬಾ ಸಂತೋಷ ಆಗ್ತಿದೆ, ನೀವೆಲ್ಲ ಆನ್ಸರ್ಗಳನ್ನ ಹೇಳ್ತಾ ನನಗೆ ತುಂಬಾ ಇಂಟರಾಕ್ಟಿವ್ ಆಗಿ ನನ್ಗೆ ಅನಿಸ್ತಿದೆ. ನೆಕ್ಸ್ಟ್ ಇವಾಗ SV ಪ್ಯಾಟರ್ನ್ ಈ ಆರ್ಡರ್ ನಲ್ಲೇ ಹೊಟ್ಟೋಗ್ಬಿಡೋಣವಾ. SV ಪ್ಯಾಟರ್ನ್ ಅಲ್ಲಿ ಅಂದ್ರೆ ಸಬ್ಜೆಕ್ಟ್ ವರ್ಬ್ ಇದ್ ಮಾತ್ರ ಇರೋ ಸೆಂಟೆನ್ಸ್ ನ ಹೇಳಿ ಮಕ್ಳೇ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಸಬ್ಜೆಕ್ಟ್ ಯಾರ ಕೆಲಸವನ್ನ ಮಾಡ್ತಿದಾರೋ, ಏನ್ ಕೆಲಸ ನಡೀತಿದೆ, ಜಾಕ್ ಲಾಫ್, ಸೂಪರ್. ನಾನ್ ಪ್ರಶ್ನೆ ಕೇಳೋಕ್ ಮುಂಚೆನೆ ನೀವು ಆನ್ಸರ್ನ ಹೇಳ್ಬಿಟ್ಟಿದ್ದೀರಾ. ಮತ್ತೊಂದು ಸೆಂಟೆನ್ಸ್ ಇದೆ, ಏನ್ ಹೇಳಿ ನೋಡೋಣ. ಸೂಪರ್, ರಾಧಾ ಇಸ್ ಸಿಂಗಿಂಗ್. ಇದನ್ನೆಲ್ಲ ನಾವು ಕೊನೆಯಲ್ಲಿ ನೋಡೋಣ ಸರಿ ಇದೆಯಾ ಇಲ್ವಾ ಅಂತ. SVO ಪ್ಯಾಟರ್ನ್ ಈಗ ಐ ಸಾ ಅ ಮೂವಿ. ಸೂಪರ್. ಶೀಲಾ ಪ್ಲೇಡ್ ಚೆಸ್. ನಾನೇನ್ ನೋಡಿದೆ, ಒಂದ್ ಮೂವಿ ನೋಡಿದೆ, ಪಿಕ್ಚರ್ನ ನೋಡಿದೆ. ಶೀಲಾ ಚೆಸ್ ಆಟ ಆಡಿದ್ಲು. ಏನ್ ಆಟ ಆಡಿದ್ಲು, ಚೆಸ್ ಆಟ ಆಡಿದ್ಲು. ಇವಾಗ ನಾವೇನ್ ವಿ ಆರ್ ಲೆಫ್ಟ್ ಔಟ್ ವಿತ್ ಓನ್ಲಿ ದ ಲಾಸ್ಟ್ ಟು ಸೆಂಟೆನ್ಸ್ ದಟ್ ಇಸ್ ಲೆಫ್ಟ್ ಔಟ್ ಅಂಡ್ ಇಟ್ ಇಸ್ ಇನ್ವೇರಿಯಬ್ಲಿ ಟು SVIO DO ಪ್ಯಾಟರ್ನ್. ಈ ತರಾನೇ ನಾವು ಅವ್ರಿಗೆ ಹೇಳ್ತೀವ. ಅದ್ ಮಾತ್ರ ಹೇಳ್ದೆ ಯಾಕೆ ಈ ಕಾಲಮ್ ನಲ್ಲಿ ನಾವು ಅದನ್ನ ಚೂಸ್ ಮಾಡ್ತೀವಿ ಅಂತಾನು ಹೇಳ್ತೀವಿ ಅಲ್ವಾ. ಇವಾಗ ಈ ಆಪ್ಷನ್ ಬೇರೆ ಎಲ್ಲೋ ಹಾಕಕ್ಕಾಗಲ್ಲ, ಆ ಕಾರಣಕ್ಕೋಸ್ಕರ ಇಲ್ಲಿ ಹಾಕ್ತಿದೀವ ಅಂತಾನು ಹೇಳ್ತೀರಾ. ಮತ್ತೆ ಇಲ್ದೆ ಇಲ್ಲಿ ಒಂದೊಂದು ಯಾಕಪ್ಪ ಇದು ಸಬ್ಜೆಕ್ಟ್, ಇಲ್ಲಿ ಯಾಕೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಫಸ್ಟ್ ಅಲ್ಲಿ ಬಂದಿದೆ, ಯಾಕೆ ಡೈರೆಕ್ಟ್ ಆಬ್ಜೆಕ್ಟ್ ಆಗಿರೋದು ಕೊನೆಯಲ್ಲಿ ಹೋಗಿದೆ ಅಂತಾನು ನೀವು ಹೇಳ್ತೀರಾ. ಹಿ ಬಾಟರ್ ಅ ಕಾರ್. ಅವನು ಅವಳಿಗೆ ಒಂದು ಕಾರನ್ನು ತೆಕ್ಕೊಟ್ಟ. ಟೀಚರ್ ನಮ್ಗೆ ಹೇಳ್ಕೊಟ್ರು. ದ ಟೀಚರ್ ಎಕ್ಸ್ಪ್ಲೈನ್ಡ್ ಅಸ್ ದ ಲೆಸನ್. ಏನನ್ನ ಹೇಳ್ಕೊಟ್ರು, ಪಾಠವನ್ನ ಹೇಳ್ಕೊಟ್ರು. ಇನ್ನ ನೀವೇನ್ ಮಾಡ್ಬೋದು ಮಕ್ಕಳ ಹತ್ರ, ಈ ಹೇಳಿರೋ ಸೆಂಟೆನ್ಸ್ಗಳೆಲ್ಲ ಸರಿಗಿದ್ಯಾ ಮತ್ತೆ ಒಂದ್ಸತಿ ನೋಡ್ಕೊಳ್ಳಿ ಅಂತ ಕೇಳ್ತೀರಾ. ಅವ್ರನ್ನ ಮತ್ತೆ ಒಂದ್ಸತಿ ಓದ್ ನೋಡ್ತಾರೆ. ಸರಿ ಇದೆ ಮಿಸ್ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೋದು, ಇವಾಗೆಲ್ಲ ಇದನ್ನು ಚೆಕ್ ಮಾಡಿ ನೋಡ್ಬೋದು. ಶಲ್ ಐ ಗಿವ್ ಸಬ್ಮಿಟ್ ಆನ್ಸರ್ಸ್?
ವೆರಿ ನೈಸ್. ಹೇಳಿರೋ ಆನ್ಸರ್ಸ್ ಎಲ್ಲ ಸರಿನೇ. ಇವಾಗ ಗೇಮ್ ಕಂಪ್ಲೀಟ್ ಆಗೋಯ್ತು. ಇವಾಗ ಮತ್ತೊಂದ್ಸತಿ ಆ ಆನ್ಸರ್ಗಳನ್ನ ನೋಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೋದು, ಈ ಶೋ ಆನ್ಸರ್ಸ್ ಅನ್ನೋ ಆಪ್ಷನ್ ನಾವು ಚೂಸ್ ಮಾಡ್ತೀವಿ. ಅವಾಗ ಎಸ್ ವಿ ಪ್ಯಾಟರ್ನ್ ಅಲ್ಲಿ ಏನ್ ಸೆಂಟೆನ್ಸ್ ಇತ್ತು, ಎಸ್ ವಿ ಪೋ ಪ್ಯಾಟರ್ನ್ ಅಲ್ಲಿ ಏನಿತ್ತು, ಎಸ್ ವಿ ಡಿ ಒ ಐ ಒ ಪ್ಯಾಟರ್ನ್ ಅಲ್ಲಿ ಏನೆಲ್ಲ ಸೆಂಟೆನ್ಸ್ ಇತ್ತು, ಇದೆಲ್ಲ ಅವ್ರಿಗೆ ಗೊತ್ತಾಗತ್ತೆ. ಅವರು ಅವ್ರ ಪುಸ್ತಕಗಳಲ್ಲಿ ಬರ್ದಿಟ್ಕೊಳ್ತಾರೆ. ಗೇಮ್ ರೀತಿಯಾಗಿ ಆಟ ಆಡ್ದಂಗೂ ಆಗತ್ತೆ. ಅದೇ ಅದೇ ಸಮಯದಲ್ಲಿ ಆ ಕಾನ್ಸೆಪ್ಟು ಅವ್ರಿಗೆ ಚೆನ್ನಾಗಿ ತಿಳಿದಿದ್ಯಾ ಇಲ್ವಾ ಅಂತಾನೂ ನಮ್ಗೆ ಗೊತ್ತಾಗತ್ತೆ. ಇನ್ನೊಂದು, ನಾವ್ ಇದನ್ನ ಆಟ ಆಡುವಾಗ ನಾವೇ ಮತ್ತೊಂದ್ಸತಿ ಆ ಕಾನ್ಸೆಪ್ಟ್ ನ ಹೇಳ್ತಿರ್ತೀವಿ ಅಲ್ವಾ, ಅಲ್ಲಲ್ಲಿ ಹೇಳ್ತಾ ಇರುವಾಗ ಅವ್ರಿಗೆ ಖಂಡಿತ ಅದು ನೆನ್ಪಲ್ಲಿ ಇಟ್ಕೊಳಕ್ ಆಗತ್ತೆ. ನಾನು ಯಾಕೆ ಇದು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂದ್ರೆ, ನೀವು ಇದನ್ನ ಉಪಯೋಗಿಸುವಾಗ, ಮಕ್ಳಿಗೆ ಹೇಳ್ಕೊಡ್ತಿರುವಾಗ ನೀವು ಇದನ್ನ ಹೇಳ್ಬೋದು ಅಲ್ವಾ. ಸೂಪರ್. ಈ ಸೆಂಟೆನ್ಸ್ ಪ್ಯಾಟರ್ನ್ ಸಂಬಂಧವಾಗಿ, ಯಾಕಂದ್ರೆ ನಾವು ಇಂಗ್ಲಿಷ್ ಅಂತ ನೋಡಿದ್ರೆ ಈ ಬೇಸಿಕ್ ಸೆಂಟೆನ್ಸ್ ಪ್ಯಾಟರ್ನ್ ನಮ್ಗೆ ಗೊತ್ತಿರ್ಬೇಕು. ಅವಾಗ ತಾನೇ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಮಾತಾಡಕ್ ಆಗತ್ತೆ ಅಲ್ವಾ. ಮೀನಿಂಗ್ಫುಲ್ ಸೆಂಟೆನ್ಸ್ ಮಾತಾಡ್ಬೇಕಂದ್ರೆ ನಮ್ಗೆ ಯಾವ ಜಾಗದಲ್ಲಿ ಯಾವ್ದು ಇರ್ಬೇಕೋ ಅದಿದ್ರೆ ಮಾತ್ರ ಪೂರ್ಣವಾದ ಅರ್ಥ ಕೊಡೋ ವಾಕ್ಯವಾಗ ಅದಾಗೋದು. ಇದನ್ನೆಲ್ಲ ಹೇಳ್ಬಿಟ್ಟು ನಾವು ಮುಂದಿನ ಟಾಪಿಕ್ ನಾವು ಹೋಗೋಣ. ಓಕೆ, ನೆಕ್ಸ್ಟ್ ಆಕ್ಟಿವಿಟಿ ವಾಟ್ ವಿ ಆರ್ ಗೋಯಿಂಗ್ ಟು ಸಿ. We share the screen now. ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. If at all you are having any doubts in between, you may please ask me by unmuting yourself, or in chat box you can write it as well. ಮಕ್ಳಿಗೆ ತುಂಬಾ ಇಷ್ಟವಾಗಿದ್ದು ನೌನ್ಸ್. ಚಿಕ್ಕ ವಯಸ್ಸಿಂದಾನೇ ಅವ್ರು ನೋಡ್ತಿರ್ತಾರಲ್ಲ ಆ ನೌನ್ಸ್ ಅದನ್ನ ಇವಾಗ ಪ್ರಾಪರ್ ನೌನ್, ಕಾಮನ್ ನೌನ್ ಈ ಎರಡು ಕ್ಯಾಟಗರಿನಲ್ಲಿ ಕ್ಯಾಟಗರಿ ಮಾಡೋ ತರ ಒಂದು ಆಕ್ಟಿವಿಟಿ. ಈಗ ಎಷ್ಟೋ ಪಿಕ್ಚರ್ಸ್ ಗಳಿರತ್ತೆ. ಓಕೆ, ಅದನ್ನ ಕರೆಕ್ಟ್ ಆಗಿರೋ ಕಾಲಮ್ ಅಲ್ಲಿ ಹಾಕೋ ತರ ನಾವು ನೋಡೋಣ. ಪ್ರಾಪರ್ ನೌನ್, ಕಾಮನ್ ನೌನ್. ಈ ಕಾನ್ಸೆಪ್ಟ್ ನ ನೀವು ಹೇಳುವಾಗ ಪ್ರಾಪರ್ ನೌನ್ ಅಂದ್ರೆ ಆ ಸೆಂಟೆನ್ಸ್ ನಲ್ಲಿ ಹೇಗಿರತ್ತಪ್ಪ ಅಂತ ಹೇಳ್ತೀರಾ. ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರತ್ತೆ ಅಂತ ಹೇಳ್ತೀರಾ. ಒಬ್ಬ ವ್ಯಕ್ತಿಯ ಹೆಸರು ಅಲ್ಲಂದ್ರೆ ಒಂದ್ ಜಾಗದ ಹೆಸರು ಬರುವಾಗ ಇದು ಪ್ರಾಪರ್ ನೌನ್ ಅಲ್ಲಿ ಇರತ್ತೆ ಅಂತ ಆ ವಿಷಯವನ್ನ ಹೇಳ್ತೀರಾ ಅಲ್ವಾ. ಇವಾಗ ಈ ಆಕ್ಟಿವಿಟಿ ನೀವು ತೋರಿಸುವಾಗ ಆ ಟಾಪಿಕ್ ಸಂಬಂಧಿಸಿರೋ ಒಂದು ವಿಷಯನೂ ನೀವು ಹೇಳ್ತೀರಾ. ಅದಾದ್ಮೇಲೆ ಅವ್ರಾಗೆ ಅವ್ರು ಆಟ ಆಡ್ತಾರೆ. ಕರೆಕ್ಟಾ? ಮೊದಲು ಏನ್ ಕೊಟ್ಟಿದೆ ಆಪ್ಷನ್ ಅಲ್ಲಿ? ಪ್ಲಾಂಟ್. ಏನ್ ಗಿಡ ಅಂತ ಕೊಟ್ಟಿದ್ಯಾ ಮಕ್ಳೇ ಅಂತ ಕೇಳ್ತೀರಾ. ಕರೆಕ್ಟ್. ನೀವು ಹೇಳ್ದಂಗೆ ನಾನು ನೀವು ಆನ್ಸರ್ಸ್ ಹೇಳ್ತಾ ಹೇಳ್ತಾ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ನೀವು ಹೇಳ್ತಿರೋ ಆನ್ಸರ್ಸ್ನೇ ನಾನು ಇದರಲ್ಲಿ ಹಾಕ್ತಾ ಇರೋದು. ವಿ ಆರ್ ಪ್ಲೇಯಿಂಗ್ ಇಟ್ ಇನ್ another. The students are attending and teacher is asking. ನಿಮ್ಮ ನೀವೇ ಸ್ಟೂಡೆಂಟ್ಸ್ ಆಗಿ ಭಾವಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಆಯ್ತಾ? ಸೆಕ್ರೆಟರಿ. ಸೆಕ್ರೆಟರಿ. Okay, you're telling it as common noun. Europe. Okay, I've already got answers for next two. Egypt as well. It's been told as proper noun. Okay. Animal, another common noun ಅಂತ ಹೇಳ್ತಿದ್ದೀರಾ. Okay. Disneyland. Proper noun. Pen. ಬರೀ ಪೆನ್ ಅಂತ ಹೇಳಿದೀರಾ ಮಕ್ಕಳೇ. ಬರೀ ಪೆನ್ ಅಂತ ಹೇಳಿದ್ದಾರೆ ಮಕ್ಕಳೇ. ಇದು ಪ್ರಾಪರ್ ನೌನ್ ಅಲ್ಲಿ ಬರುತ್ತಾ, ಕಾಮನ್ ನೌನ್ ಬರುತ್ತಾ ಅಂತ ನೀವು ಮತ್ತೆ ಒಂದ್ಸತಿ ಕೇಳುವಾಗ ಅವ್ರು ಏನಾಗುತ್ತೆ, ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ. ಪ್ರಾಪರ್ ನೌನ್ ಅಲ್ಲಿ ಬರುತ್ತಾ, ಕಾಮನ್ ನೌನ್ ಅಲ್ಲಿ ಬರುತ್ತಾ ಅಂತ. ಪಿಗ್. ಹಂದಿ. ಪ್ರಾಪರ್ ನೌನಾ, ಕಾಮನ್ ನೌನಾ? ಕಮಾನ್ ಸ್ಟೂಡೆಂಟ್ಸ್, ನೀವೆಲ್ಲರೂ ಆನ್ಸರ್ಸ್ ನ ಹೇಗೆ ಹೇಳ್ತಿದ್ರು ಅದೇ ತರನೇ ಹೇಳಿ ಇವಾಗ್ಲೂ. ಓಕೆ, ಬಾಯ್ ಅನ್ನೋದು ಕಾಮನ್ ನೌನ್ ಅಂತ ಒಬ್ರು ಹೇಳಿದ್ದಾರೆ. ನೀವು ಹೇಳೋ ಆನ್ಸರ್ಸ್ನೆಲ್ಲ ನಾನು ಇದರಲ್ಲಿ ಮಾರ್ಕ್ ಮಾಡ್ತಾ ಇರ್ತೀನಿ.
ಓಕೆ, ಪ್ರಾಪರ್ ನೌನ್ ಪಿಗ್ ಅಂತ ಕೊಟ್ಟಿದ್ದಾರೆ ಒಬ್ರು. ಫೈನ್. ಕ್ಯಾಲಿಫೋರ್ನಿಯಾ ಇದು ಏನಾಗತ್ತೆ? ನಿಮ್ಗೆ ಇಲ್ಲಾಂದ್ರೆ ಆ ಪದಗಳನ್ನ ಯಾವ ಗ್ರೂಪ್ ಅಲ್ಲಿ ನಾನು ಹಾಕ್ಬೇಕಂತ ಹೇಳಿದ್ರು ಓಕೆನೆ. ಈ ಆರ್ಡರ್ ಅಲ್ಲಿ ಹೋಗ್ಬೇಕಂತ ಏನಿಲ್ಲ. ಇದು ಆರ್ಡರ್ ವೈಸ್ ಅಲ್ಲಿ ಏನು ಮ್ಯಾಪ್ ಮಾಡ್ತಿಲ್ಲ ನಾವು. ಆ ಹೆಡ್ಡರ್ ಕೆಳಗಡೆ ನಾವು ಅದನ್ನ ಮ್ಯಾಪ್ ಮಾಡ್ತಾ ಇದೀವಿ ಅಷ್ಟೇ. ಓಕೆನಾ? ಕ್ಯಾಲಿಫೋರ್ನಿಯಾ ಪ್ರಾಪರ್ ನೌನ್. ಓಕೆ, ಥ್ಯಾಂಕ್ ಯು. ಮತ್ತೆ ಬೇರೆ ನಿಮ್ಗೆ ಕಾಣ್ತಿದೆ ಇದರಲ್ಲಿ ಬ್ಯಾಟ್ಮ್ಯಾನ್, ಟೊಯೋಟಾ, ಏರ್ಲೈನ್, ಪಾರ್ಕ್ ಅವೆನ್ಯೂ, ನವೆಂಬರ್, ಜಾನ್, ಸೂಪರ್ ಹೀರೋ, ಕಿಚನ್, ಸನ್, ಕೆ ಮಾರ್ಟ್, ಡಾಕ್ಟರ್, ಜುಪಿಟರ್. ನಿಮ್ಗೆ ಜಾಸ್ತಿ ಆನ್ಸರ್ಸ್ ಇವಾಗ ಸಿಗ್ತಾನೆ ಇದೆ. ಸೂಪರ್. ಏರ್ಲೈನ್ ಅನ್ನೋದನ್ನ ಕಾಮನ್ ನೌನ್ ಅಲ್ಲಿ ಹೇಳಿದ್ದಾರೆ. ಆನ್ಸರ್ಸ್ ಬರ್ತಾನೆ ಇದೆ. ಸೂಪರ್, ವೆರಿ ಗುಡ್. ನೀವು ಈ ತರ ಮಕ್ಕಳನ್ನ ಎನ್ಕರೇಜ್ ಮಾಡ್ತಾನೆ ಇರುವಾಗ ಏನಾಗತ್ತೆ? ಈ ತರ ಎಂಕರೇಜ್ ಮಾಡ್ತಾನೆ ಇರುವಾಗ ಅವರು ಆನ್ಸರ್ ಮಾಡ್ತಾನೆ ಇರ್ತಾರೆ ಅಲ್ವಾ? ಹುಡುಗಿ ಕಾಮನ್ ನೌನ್. ಓಕೆ, ಜಾನ್ ಅನ್ನೋದು ಪ್ರಾಪರ್ ನೌನ್ ಅಲ್ಲಿ ಕ್ಯಾಟಗರೈಸ್ ಮಾಡಿದೀರಾ. ವೆರಿ ಗುಡ್. ಓಕೆ, ಮತ್ತೆ ಮಿಕ್ಕಿರೋ ಕ್ವೆಶನ್ಸ್ಗಳನ್ನ ಎಲ್ಲಿ ಕ್ಯಾಟಗರೈಸ್ ಮಾಡೋಣ? ಜುಪಿಟರ್ ಪ್ರಾಪರ್ ನೌನ್, ಪಾರ್ಕ್ ಅವೆನ್ಯೂ ಪ್ರಾಪರ್ ನೌನ್ ಅಂತ ಬಂದಿದೆ ಆನ್ಸರ್. ಓಕೆ, ಸೂಪರ್. Love this interaction from the students. Telling students as in teachers as students over here. Don't mistake me. Kitchen. Proper noun. Okay. Kmart. ಮಿಕ್ಕಿರೋದೆಲ್ಲ ಇದರಲ್ಲೇ ಹೋಗತ್ತಾ? ಮಿಕ್ಕಿರೋ 3 ಆಪ್ಷನ್ ಇಲ್ಲೇ ಬರತ್ತಾ? ಸೂಪರ್ ಹೀರೋ ಕಾಮನ್, ನವಂಬರ್ ಪಾಪರ್, ಹಂಗಂದ್ರೆ ಇಲ್ಲಿ ಹಾಕಿರೋ ಆಪ್ಷನ್ಸ್ ಏನು ತಪ್ಪಿದೆ ಅಂತ ನಮ್ಗೆ ಗೊತ್ತಾಗತ್ತೆ ಅಲ್ವಾ? ಮತ್ತೊಂದ್ಸತಿ ನೋಡ್ಬೇಕಾ? ಯೋಚನೆ ಮಾಡಿ ಹೇಳ್ಬೇಕು ಅನ್ನೋ ತರ ಕಾಣಿಸುತ್ತೆ ಅಲ್ವಾ? ಮಕ್ಳ ಹತ್ರ ಹಂಗೆ ಕೇಳ್ತೀವಿ. ಓಕೆ, ನೋಡಲ್ವಾ ನೀವು ಹೇಳಿದ ತರ ಆನ್ಸರ್ ಎಲ್ಲ ಸರಿ ಇದೆಯಾ ಅಂತ ಇಲ್ವಾ ಅಂತ? ಕಿಚನ್ ಆಗಿರೋದು ಕಾಮನ್ ಅಲ್ಲಿ ಬರ್ಬೇಕಾಗಿತ್ತು.
ಇಲ್ಲಿ ಯಾವ್ದೆಲ್ಲ ಪ್ರಾಪರ್ ನೌನ್ ಕಾಮನ್ ನೌನ್ ಅಂತ ನಮ್ಗೆ ಗೊತ್ತಾಗ್ಬಿಟ್ಟು ಅಲ್ವಾ. ಅನೇಕವಾಗಿರೋ ಆನ್ಸರ್ಸ್ ನೀವು ಮಕ್ಕಳೇ ಕಂಡಿಡ್ದಿದ್ದೀರಾ ಅಂತ ನೀವು ಹೇಳ್ತೀರಾ. ಸೊ ದೇ ಡೆಫಿನೆಟ್ಲಿ ನೋ ವೇರ್ ಅ ಪ್ರಾಪರ್ ನೌನ್ ಶುಡ್ ಬಿ ಕ್ಯಾಟಗರೈಸ್ ಅಂಡ್ ಅ ಕಾಮನ್ ನೌನ್ ಶುಡ್ ಬಿ ಕ್ಯಾಟಗರೈಸ್. ಒಂದು ಹೆಸರು, ಒಂದು ವ್ಯಕ್ತಿಯ ಹೆಸರು, ಒಂದು ಜಾಗ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದಾರೆ ಅಂತ ಬಂತಂದ್ರೆ ಅದನ್ನ ಪ್ರಾಪರ್ ನೌನ್ ಅಲ್ಲಿ ಕ್ಯಾಟಗರೈಸ್ ಮಾಡ್ತಾರೆ. ಕಾಮನ್ ಆಗಿರೋ ಹೆಸರಲ್ಲಿ ಆ ಕ್ಯಾಟಗರಿಯಲ್ಲಿ ಬರುತ್ತಂದ್ರೆ ಅದನ್ನ ನಾವು ಕಾಮನ್ ನೌನ್ ಅಲ್ಲಿ ಹೇಳ್ತಿದ್ದೀವಿ. ಈ ತರ ಹೇಳಿ ನೀವು ಈ ಆಕ್ಟಿವಿಟಿನ ಕಂಪ್ಲೀಟ್ ಮಾಡ್ಕೊಳ್ತೀರಾ. ಸೊ ದಿಸ್ ಇಸ್ ಅನದರ್ ಫಾರ್ಮ್ಯಾಟ್ ಇನ್ ವಿಚ್ ದಿ ಆಕ್ಟಿವಿಟಿ ಕ್ಯಾನ್ ಬಿ ಟೇಕನ್ ಲೈಕ್ ಕ್ವಿಜ್. ದಿಸ್ ಇಸ್ ಅನದರ್ ಫಾರ್ಮ್ಯಾಟ್. ಓಕೆ, ಇವಾಗ ತಪ್ಪಾಗಿರೋ ಆನ್ಸರ್ಸು ಬಂತಂದ್ರೆ ಹೇಗಿರತ್ತೆ ಅಂತಾನು ನಿಮ್ಗೆ ಈಗ ತಿಳ್ಕೊಂಡ್ರಿ ಅಲ್ವಾ. ಇವಾಗ ತಪ್ಪಾಗಿರೋ ಆನ್ಸರ್ಸ್ ಮಾತ್ರ ನೀವಲ್ಲಿ ಹೇಳಲ್ಲ, ಯಾಕದಲ್ಲಿ ತಪ್ಪಾಗಿದೆ ಅಂತಾನು ನೀವು ಹೇಳ್ತೀರಾ. ಇಟ್ಸ್ ನಾಟ್ ದಟ್ ಆಲ್ವೇಸ್ ಕಿಡ್ಸ್ ಸೇ ರೈಟ್ ಆನ್ಸರ್. ದೇರ್ ಆರ್ ಟೈಮ್ಸ್ ಕಿಡ್ಸ್ ವಿಲ್ ಟೆಲ್ ರಾಂಗ್ ಆನ್ಸರ್. ಅಕಸ್ಮಾತ್ ಆಗಿರೋದು ತಪ್ಪಾಗಿತ್ತಂದ್ರೆ ಯಾಕದು ತಪ್ಪು, ಯಾಕೆ ಇಲ್ಲಿ ಪ್ರಾಪರ್ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತಾನು ನೀವಾಗ ಹೇಳ್ಬೋದು. ಸೊ ದಟ್ ಇಸ್ that use also by playing this kind of activity. ಇದ್ ಮೂಲಕ ಅವ್ರ ಆಟ ಮಾತ್ರ ಆಡದೆ ಯಾಕೆ ಅದನ್ನ ಇಲ್ಲಿ ಕ್ಯಾಟಗರೈಸ್ ಮಾಡ್ತಿದೀವಿ ಅಂತಾನೂ ಗೊತ್ತಾಗತ್ತೆ. ದೇ ಆರ್ ಲರ್ನಿಂಗ್ ಸೈಮಲ್ಟೇನಿಯಸ್ಲಿ, ನಾಟ್ ಜಸ್ಟ್ ಪ್ಲೇಯಿಂಗ್ ಬಟ್ ಲರ್ನಿಂಗ್ ಇಸ್ ಆಲ್ಸೋ ಟೇಕಿಂಗ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ನೀವೆಲ್ಲರೂ ಒಪ್ಕೊಳ್ತೀರಾ ಅಂತ ನಾನು ಅನ್ಕೊಳ್ತೀನಿ ಅಲ್ವಾ. ಇವಾಗ ನೆಕ್ಸ್ಟ್ ನಾವು ನೋಡ್ತಿರೋ ಆಕ್ಟಿವಿಟಿ ಏನಪ್ಪಾ ಅಂದ್ರೆ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ಸ್ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ನೋಡ್ತಾ ಇರ್ತಾರೆ. ಇವಾಗ ಅದನ್ನ ಹೇಗ್ ಬೇರೆ ತರ ಮಾಡ್ಬೋದು, ಒಂದು ಕ್ವಿಶ್ ಶೋ ಅವ್ರಿಗೆ ಶೋ ಮಾಡುವಾಗ ಒಂದು ಪಾಯಿಂಟ್ಸ್ ಬರೋ ತರ ಈ ಆಕ್ಟಿವಿಟಿ ಇರುತ್ತೆ. ಅಂದ್ರೆ 200 ಬೋನಸ್ ಪಾಯಿಂಟ್ಸ್, 300 ಬೋನಸ್ ಪಾಯಿಂಟ್ಸ್, ಅಂದ್ರೆ ಅವ್ರಿಗೆ ದುಡ್ಡು ಸಿಕ್ಕಂಗೆ ಒಂದು ಎಂಜಾಯ್ಮೆಂಟ್ ಬರುತ್ತೆ ಅವ್ರಿಗೆ ಅಲ್ವಾ. ನಿಜವಾಗ್ಲೂ ಅವ್ರು ಒಂದು ಆಟನ ಆಟ ಆಡ್ತಿದ್ರೆ ಹೆಂಗಿರತ್ತೋ ಆ ತರ ಇರತ್ತೆ. ನೋಡೋಣ ಅದನ್ನು. ಇವಾಗ ನಾನು ತೋರಿಸಿದ್ದು ಬೇರೆ ಬೇರೆ ತರದ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ಆ ಪ್ರಶ್ನೆಗಳನ್ನ ನಾವು ಎಲ್ಲ ಕೇಳ್ಬೋದು. ಒಂದೇ ತರ ಮೋನೋಟೋನಸ್ ಆಗಿ ಕೇಳದೆ to grab their attention in what are the other formats that we can ask those questions, so that their involvement is also there, participation is also there, and they are learning simultaneously. Right? ಸ್ಕ್ರೀನ್ ವಿಸಿಬಲ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಇಲ್ಲಿ ನೋಡಿ, ಇಂಟು 2 ಸ್ಕೋರಿ ಕಾನ್ ಬನೇಗಾ ಕ್ರೋರ್ಪತಿ ಕ್ವಿಸ್ ತರಾನೇ ಕಾಣಿಸೋ ತರ ಇರುತ್ತೆ. ಅ ಬೊಕೆ ಆಫ್ ಬೀಸ್, ಸ್ವಾಮ್ ಆಫ್ ಬೀಸ್, ಅ ಬ್ರೂಡ್ ಆಫ್ ಬೀಸ್, ಅ ಕ್ರ್ಯೂ ಆಫ್ ಬೀಸ್. ಯಾವ್ದಪ್ಪ ಸರಿ? ಇವಾಗ ನೀವು ಈ ಟೈಮ್ ಲ್ಯಾಪ್ಸ್ ಆಗೋಷ್ಟರಲ್ಲಿ ನಾವು ಹೇಳೋ ತರ ಬರುತ್ತೆ. ಅಕಸ್ಮಾತ್ ಅದನ್ನ ನಾವು ಹೇಳಲಿಲ್ಲ ಅಂದ್ರೆ ಒಂದು ಬಾಂಬ್ ಬಂದ್ಬಿಡತ್ತೆ ಟಕ್ ಅಂತ. ಸೊ ಇವಾಗ ಏನಾಗುತ್ತೆ, ಮಕ್ಕಳು ಅಷ್ಟರೊಳಗೆ ಸರಿಯಾಗಿರೋ ಆನ್ಸರ್ಸ್ ನ ಹೇಳೋ ತರ ಆಗ್ಬಿಡತ್ತೆ. ಸ್ವಾಮ್ ಆಫ್ ಬೀಸ್, ನೀವು ಹೇಳಿರೋ ಆನ್ಸರ್ ಸರಿ ಇದೆಯಾ? ತುಂಬಾ ಸರಿ ಇದೆ. A gaggle of bread, a pride of bread, a loaf of bread, a bouquet of bread. ಒಂದಕ್ಕಿಂತ ಹೆಚ್ಚಾಗಿರೋ ಬ್ರೆಡ್ಗಳು ಜಾಸ್ತಿ ಇದೆ, ಒಟ್ಟಿಗೆ ಇದೆ ಅಂದ್ರೆ ಅದನ್ನ ಏನಂತ ಕರಿತೀವಿ? ಆ ಕಲೆಕ್ಟಿವ್ ನೌನ್ ಏನು ಅದಕ್ಕೆ? ಅದನ್ನ ಏನಂತ ಕರಿಬೋದು? ಟೈಮ್ ಬೇಗ ಹೋಗ್ತಾನೆ ಇದೆ, ನೀವು ಹೇಳ್ಬೇಕು, ಇಲ್ಲಾಂದ್ರೆ ಟೈಮ್ ಲ್ಯಾಪ್ಸ್ ಆಗ್ಬಿಡತ್ತೆ. ಸೂಪರ್. ಟೈಮ್ ಮುಗಿಯೋಕ್ ಮುಂಚೆನೆ ನೀವು ಹೇಳ್ಬಿಟ್ಟಿದ್ದೀರಾ, ಲೋಫ್ ಆಫ್ ಬ್ರೆಡ್. Pride of lions, a wad of lions, a brood of lions, a bouquet of lions. ಗುಂಪಾಗಿರೋ ಸಿಂಹಗಳನ್ನ ನಾವು ಏನಂತ ಹೇಳ್ತೀವಿ? ಪ್ರೈಡ್ ಆಫ್ ಲೈನ್ಸ್ ಅಂತೀವ, ವ್ಯಾಡ್ ಆಫ್ ಲೈನ್ಸ್ ಅಂತೀವ, ಬ್ರೂಡ್ ಆಫ್ ಲೈನ್ಸ್ ಅಂತೀವ, ಬೊಕೆ ಆಫ್ ಲೈನ್ಸ್ ಅಂತ ಹೇಳ್ತೀವ? ಏನಂತ ನಾವು ಕರೆಯೋದು? ಸೂಪರ್, ಪ್ರೈಡ್ ಆಫ್ ಲಯನ್ಸ್. ನೋಡೋಣ ಸರಿ ಇದೆಯಾ ಇಲ್ವಾ ಅಂತ. ಕರೆಕ್ಟ್ ಆಗಿ ಹೇಳಿದೀರಾ. ಇವಾಗ ನಿಮ್ಗೆ ಬೋನಸ್ ರೌಂಡ್ ಬರ್ತಿದೆ ಮಕ್ಕಳೇ ಅಂತ ಹೇಳ್ತೀರಾ. ಇವಾಗ ಕಾನ್ಸಂಟ್ರೇಷನ್ ಇರತ್ ನೋಡಿ. ಇಲ್ಲಿ 200 ಪಾಯಿಂಟ್ಸ್ ಅವರು ಕರೆಕ್ಟ್ ಆಗಿರೋ ಪ್ರಶ್ನೆ ಮಾರ್ಕ್ ನ ಚೂಸ್ ಮಾಡ್ತಾರಾ ಅಂತ ಇಲ್ವಾ ಅಂತ ನೋಡ್ಬೋದು.
Your concentration is also getting noticed over here. ನೋಡೋಣ, ಕರೆಕ್ಟ್ ಆಗಿರೋ 200 ಪಾಯಿಂಟ್ಸ್ನ ಹೆಚ್ಚಾಗಿಸಿದೀವಿ ನಾವು. ವೆರಿ ನೈಸ್. A wad of geese, a pack of geese, a pride of geese, a gaggle of geese. ಇದಕ್ಕೆ ಸಂಬಂಧ ಇರೋ ಆಪ್ಷನ್ ಏನು? ಇವಾಗ ಅಕಸ್ಮಾತ್ ಮಕ್ಕಳು ಎಕ್ಸ್ಟ್ರಾ ಟೈಮ್ ಕೇಳ್ತಿದ್ದಾರೆ ಅಂದ್ರೆ ನೀವು ಈ ಆಪ್ಷನ್ ಚೂಸ್ ಮಾಡ್ಬೋದು. ಎಕ್ಸ್ಟ್ರಾ ಟೈಮ್ ಅಂತ ಚೂಸ್ ಮಾಡ್ಬೋದು. ಸ್ವಲ್ಪ ಹೊತ್ತು ಟೈಮ್ ಕೊಟ್ಟಂಗೆ. ಓಕೆ, ನನ್ ಬಂದಿರೋ ಆನ್ಸರ್ ಗ್ಯಾಗಲ್ ಆಫ್ ಗೀಸ್ ಅಂತ. ಸರಿ ಇದೆಯೋ ಇಲ್ವೋ ಅಂತ ನೋಡೋಣ. ಕರೆಕ್ಟ್. ನೀವೆಲ್ಲ ಟೀಚರ್ಸ್ ಅಲ್ವಾ, ಸರಿ ಇಲ್ದೆ ಹೇಳ್ತೀರಾ. ಸೂಪರ್. ಕರೆಕ್ಟ್ ಆಗಿರೋ ಆನ್ಸರ್ನ ಚೂಸ್ ಮಾಡಿದ್ದೀರಾ. ವೆರಿ ನೈಸ್. ಥ್ಯಾಂಕ್ ಯು ಫಾರ್ ಆನ್ಸರಿಂಗ್ ಮೀ. ಗುಂಪಾಗಿರೋ ಹೂಗಳು, ಜಾಸ್ತಿ ಹೂಗಳು ಒಂದು ಬುಕ್ ಒಬ್ಬರಿಗೆ ಗಿಫ್ಟ್ ಮಾಡ್ತಿದೀವಿ. ಅದನ್ನ ನಾವು ಏನಂತ ಹೇಳ್ತೀವಿ? ಅ ಬೊಕೆ ಆಫ್ ಫ್ಲವರ್ಸ್, ಅನ್ ಎಂಬ್ರೇಸ್ಮೆಂಟ್ ಆಫ್ ಫ್ಲವರ್ಸ್, ಅ ಸ್ಲಾತ್ ಆಫ್ ಫ್ಲವರ್ಸ್, ಅ ಶೀಫ್ ಆಫ್ ಫ್ಲವರ್ಸ್. ಸೂಪರ್ ಸೂಪರ್ ಮಾ, ಥ್ಯಾಂಕ್ ಯು. ಬೊಕೆ ಆಫ್ ಫ್ಲವರ್ಸ್ ಅನ್ನೋದು ಸರಿಯಾಗಿರೋ ಆಪ್ಷನ್ ನೀವು ಚೂಸ್ ಮಾಡಿದ್ದೀರಾ. A troop of dancers, a pride of dancers, parliament of dancers, a sheaf of dancers. ನಟನ ಆಡವರು ಒಟ್ಟಿಗೆ ಒಂದು ಜಾಗದಲ್ಲಿದ್ದಾರೆ ಅಂದ್ರೆ ಅವ್ರನ್ನ ಗುಂಪಾಗಿರುವ ಹೆಸರು ಏನಂತ ಕರಿತೀವಿ? ಟ್ರೂಪ್ ಆಫ್ ಡಾನ್ಸರ್ಸ್, ಪ್ರೈಡ್ ಆಫ್ ಡಾನ್ಸರ್ಸ್, ಪಾರ್ಲಿಮೆಂಟ್ ಆಫ್ ಡಾನ್ಸರ್ಸ್, a sheaf of dancers. ಇವಾಗ ಅಕಸ್ಮಾತ್ ಟೈಮ್ ಮುಗಿಯೋದ್ರಲ್ಲಿ ನೀವು ಹೇಳಲಿಲ್ಲ ಅಂದ್ರೆ ಏನಾಗತ್ತಂತ ನೋಡೋಣವಾ? ನನಗಿನ್ನೂ ಆನ್ಸರ್ ಬಂದಿಲ್ಲ. ಓ ನೋ, ವಿ ಮಿಸ್ಡ್ ಇಟ್. ಟ್ರೂಪ್ ಆಫ್ ಆನ್ಸರ್ಸ್. ಆನ್ಸರೇ ಸರಿಯಾಗಿದ್ದಿತ್ತು. ಆಯ್ತಾ? ಮತ್ತೆ ನಿಮ್ಗೆ ಪರೀಕ್ಷೆ ಈಗ ಹೆಚ್ಚಾಗಿರೋ ಪಾಯಿಂಟ್ಸ್ ಮತ್ತೆ ಬರತ್ತಾ ನೋಡೋಣ. ಒಂದ್ ಸೆಂಟರ್ ಇಂದ ನನ್ಗೆ ಮೊದಲನೇ ರೋಲ್ ಇರೋ 3ನೇ ಪ್ರಶ್ನೆ ಮಾರ್ಕ್ನ ಚೂಸ್ ಮಾಡಿ ಅಂತ ಬಂದಿದೆ. ನಾನು ಚೂಸ್ ಮಾಡ್ತೀನಿ. ನೀವು ಹೇಳ್ದಂಗೆ ನಾನು ಇದರಲ್ಲಿ ಚೂಸ್ ಮಾಡ್ತಿರೋದು. ನೀವು ಕಾನ್ಸಂಟ್ರೇಟ್ ಮಾಡಿದ್ದೀರಾ ಅಂತ ನಾನು ನೋಡ್ತೀನಿ. ಓಹೋ, -50 ಪಾಯಿಂಟ್ಸ್ ಬಂದ್ಬಿಡ್ತು ಮಕ್ಕಳೇ ನಮ್ಗೆ. ಇಟ್ಸ್ ಫೈನ್. ನಾವು ಸರಿಯಾಗಿರೋ ಆನ್ಸರ್ನ ನಾವು ಚೂಸ್ ಮಾಡಿ ಪಾಯಿಂಟ್ಸ್ನ ಹೆಚ್ಚಿಸೋಣ. ಆಯ್ತಾ? ಪರವಾಗಿಲ್ಲ, ಪಾಯಿಂಟ್ಸ್ ತಾನೇ ಹೋಯ್ತು. ನಾವು ಕಲಿತಾ ಇದ್ದೀವಿ. ದಟ್ ಈಸ್ ಇಂಪಾರ್ಟೆಂಟ್. ಈ ತರ ನೀವು ಎಂಕರೇಜ್ ಮಾಡ್ಬೋದು. ಅ ಬ್ರೂಡ್ ಆಫ್ ವುಲ್ಸ್, ಅ ಗ್ಯಾಗಲ್ ಆಫ್ ವುಲ್ಸ್, ಅ ಪ್ಯಾಕ್ ಆಫ್ ವುಲ್ಸ್, ಅ ಸ್ಲಾತ್ ಆಫ್ ವುಲ್ಸ್. ಹೆಂಗ್ ಹೇಳ್ಬೋದು ನಾವು? ಏನಂತ ಕರಿತೀವಿ ಗುಂಪಾಗಿರೋ ವುಲ್ಸ್ ನ? ಆ ಕಲೆಕ್ಟಿವ್ ಫಾರ್ಮ್ ಏನು? ವುಲ್ಸ್ ಏನಪ್ಪಾ ಬರುತ್ತೆ? 50-50 ಆಪ್ಷನ್ ಹೋಗೋಣ ಮ್ಯಾಮ್ ಅಂತ ಒಬ್ರು ಹೇಳಿದ್ದಾರೆ. ಸಮ್ ಆಫ್ ದೆಮ್ ಐ ಗಾಟ್ an answer from one of the center. Please choose 50-50. ಕಾನ್ ಬನೇಗ ಕರೋಡ್ಪತಿ ಆಡೋ ತರಾನೇ ನಾವು ಆಟ ಆಡ್ತಿದ್ವಿ. ಸೂಪರ್ ಅಲ್ವಾ? 50-50 ಆಪ್ಷನ್ ಎಲ್ಲ ಇದೆ. ಓಕೆ, ಈ ಆಪ್ಷನ್ಸ್ ಎರಡರಲ್ಲಿ ಯಾವ ಚೂಸ್ ಮಾಡ್ಬೇಕು? ಪರ್ಫೆಕ್ಟ್. ಈ ಆಪ್ಷನ್ ಕೊಟ್ಟಿದ್ದ ಕಾರಣಕ್ಕೋಸ್ಕರ ನೀವು ಸರಿಯಾಗಿರೋ ಆಪ್ಷನ್ ಚೂಸ್ ಮಾಡ್ಬಿಟ್ಟಿದ್ದೀರಾ. ಅಮೇಝಿಂಗ್. ತುಂಬಾ ಚೆನ್ನಾಗಿ ಹೇಳಿದ್ದೀರಾ. A crew of sailors, a bouquet of sailors, a loaf of sailors, a sloth of sailors. ಹೇಳಿ ಹೇಳಿ ಮಕ್ಕಳೇ. ವೇಟಿಂಗ್ ಫಾರ್ ಯೋರ್ ಆನ್ಸರ್. ಏನ್ ಚೂಸ್ ಮಾಡೋಣ? ಪ್ರಾರಂಭದಿಂದಾನೇ ನಿಮ್ಮ ಇಂಟರಾಕ್ಷನ್ ತುಂಬಾ ಚೆನ್ನಾಗಿದೆ. ಇಟ್ಸ್ ಗಿವಿಂಗ್ ಎ ಲಾಟ್ ಆಫ್ ಎಂಕರೇಜ್ಮೆಂಟ್ ಫಾರ್ ಮೀ. ಕ್ರೂ ಆಫ್ ಸೇಲರ್ಸ್ ಅಂತ ಬಂದಿದೆ ಆನ್ಸರ್. ಸೂಪರ್, ಸರಿ ಹೇಳಿದ್ದೀರಾ. ಕ್ರೂ ಆಫ್ ಸೇಲರ್ಸ್ ಅನ್ನೋದು ಸರಿ. ಆಯ್ತಾ? A herd of ships, a pile of monkeys, a bunch of shirts, a pack of cards. ಇದೆಲ್ಲ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಇಲ್ಲಿ ಕಾರ್ಡ್ಸ್ ಬಗ್ಗೆ ತಾನೇ ಮಾತಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಪ್ಯಾಕ್ ಆಫ್ ಕಾರ್ಡ್ಸ್ ಇರೋ ಆಪ್ಷನ್ ತಾನೇ ನಾವು ಚೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಇಲ್ಲಿ ಎಲ್ಲಾದ್ರೂ ಶಿಪ್ ಇದೆಯಾ, ಮಂಕೀಸ್ ಇದೆಯಾ, ಕೋತಿಗಳು, ಶಿಪ್ಗಳು, ಬಟ್ಟೆಗಳು ಆ ತರ ಇದೆಯಾ? ಖಂಡಿತ ಇದೆಲ್ಲ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಇಲ್ಲಿ ಕಾರ್ಡ್ಸ್ ಬಗ್ಗೆ ತಾನೇ ಮಾತಾಡ್ತಿದೀವಿ ಅಂದ್ರೆ ಪ್ಯಾಕ್ ಆಫ್ ಕಾರ್ಡ್ಸ್ ತಾನೇ ಚೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬಿಡತ್ತೆ ಅಲ್ವಾ? ಪ್ಯಾಕ್ ಆಫ್ ಕಾರ್ಡ್ಸ್ ಅವರು ಹೆಂಗಿದ್ರು ಅದನ್ನೇ ಚೂಸ್ ಮಾಡ್ತಾರೆ. ಅದೇ ರೀತಿಯಾಗಿ ಪ್ಯಾಕ್ ಆಫ್ ಕಾರ್ಡ್ಸ್ ಅನ್ನೋದೇ ನಾವು ಬಳಸ್ತೀವಿ ಅನ್ನೋದು ಗೊತ್ತಾಗ್ಬಿಡತ್ತೆ. 2 things that they are learning over here.
ಯಾವ ಚೂಸ್ ಮಾಡೋಣ? ಯಾವ ಕ್ವೆಶನ್ ಮಾರ್ಕು? ಫಸ್ಟ್ ರೋನಾ ಸೆಕೆಂಡ್ ರೋನಾ? ಯಾವ ಕ್ವೆಶನ್ ಮಾರ್ಕ್ ನಾನು ಚೂಸ್ ಮಾಡಬೇಕು? ಕಮಾನ್ ಹೇಳಿ. ಓಕೆ, ನನಗೆ ಸೆಕೆಂಡ್ ರೋ ಅಲ್ಲಿರೋ ಕ್ವೆಶನ್ ಮಾರ್ಕ್ನ ಚೂಸ್ ಮಾಡಿ ಅಂತ ಹೇಳಿದ್ದೀರಾ, ಅದನ್ನ ಚೂಸ್ ಮಾಡ್ಬೇಕಾ? ಓಕೆ, ಸೆಕೆಂಡ್ ರೋ ಅಲ್ಲಿರೋ ಫಸ್ಟ್ ಕ್ವೆಶನ್ ಮಾರ್ಕಾ? ಓ -200 ಪಾಯಿಂಟ್ಸ್. ದಟ್ ಇಸ್ ಓಕೆ, ಪರವಾಗಿಲ್ಲ. 200 ಪಾಯಿಂಟ್ಸ್ ಕಮ್ಮಿ ಆಗಿದೆ. ನಾವು ಗೇಮ್ ಆಟಾಡಿ ನಾವು ಪಾಯಿಂಟ್ಸ್ನ ಹೆಚ್ಚಿಸ್ಕೊಳ್ಳೋಣ, ನಮ್ಗೆ ಅದೇ ಮುಖ್ಯ ಅಲ್ವಾ? ದಿಸ್ ಇಸ್ ಜಸ್ಟ್ ಅ ಮೋಟಿವೇಶನ್ ಟು ಅಸ್. ಮೇನ್ ಗೋಲ್ ಇಸ್ ಟು ನೋ ದಿ ಆನ್ಸರ್ in an interesting manner. A group of islands, a group of fruits, a team of stars, a range of food. ಸೊ ಇಂತಹ ಕ್ವೆಶನ್ಗಳೆಲ್ಲ ಬರುವಾಗ ಅವ್ರು ಖಂಡಿತ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅನ್ನೋದೇ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಆ ಪಿಕ್ಚರ್ ನೋಡಿದ್ರೇನೆ ಐಲ್ಯಾಂಡ್ ಇನ್ ಪಿಕ್ಚರ್ ಅಂತ ಅದನ್ನೇ ಹೇಳ್ತಿದೆ ಅಲ್ವಾ? ಸೊ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅನ್ನೋ ಆಪ್ಷನ್ ಕರೆಕ್ಟ್. ಸೂಪರ್. ನೀವು ನೋಡಿ 15 ಕ್ವೆಶನ್ ಬರ್ತಿದೆ ಒಂದೊಂದು ಟಾಪಿಕ್ಗೂ. ಈ 15 ಕ್ವೆಶನ್ ಅಲ್ಲಿ 15 ತರದ ಆನ್ಸರ್ ಅವ್ರಿಗೆ ಗೊತ್ತಾಗ್ತಿದೆ. ಅದೇ ತರ ಯಾಕದ್ ಬರ್ತಿದೆ ಅಂತಾನೂ ಗೊತ್ತಾಗ್ತಿದೆ. ಅ ಹೋಸ್ಟ್ ಆಫ್ ಲಯನ್ಸ್, ಅ ಚೆಸ್ಟ್ ಆಫ್ ಡ್ರಾಯರ್ಸ್, ಅ ಕ್ರೂ ಆಫ್ ಥೀವ್ಸ್, ಅ ಟೀಮ್ ಆಫ್ ಬರ್ಡ್ಸ್. ಮಕ್ಕಳೆಲ್ಲ ತುಂಬಾ ಆನ್ಸರ್ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇದ್ರಲ್ಲಿ ಡ್ರಾ ಅರ್ಥನೇ ಇದೆ, ಆಪ್ಷನ್ ಬಿ ನೇ ಚೂಸ್ ಮಾಡ್ಬೇಕು ಮ್ಯಾಮ್ ಅಂತ ಹೇಳ್ಬಿಡ್ತಾರೆ ಅಲ್ವಾ? ಅ ಚೆಸ್ಟ್ ಆಫ್ ಡ್ರಾಯರ್ಸ್. ಸೊ ಪ್ರಾರಂಭದಲ್ಲಿ ಕೇಳಿರೋ ಕ್ವೆಶನ್ಸ್ ಎಲ್ಲ ಕನ್ಫ್ಯೂಸಿಂಗ್ ಆಗಿತ್ತು. ಇವಾಗ ಬರ್ತಿರೋ ಕ್ವೆಶನ್ಸ್ ಎಲ್ಲ ಅಷ್ಟೇನ್ ಕನ್ಫ್ಯೂಸಿಂಗ್ ಆಗಿಲ್ಲ. ಮಕ್ಕಳಿಗೆ ಇವಾಗ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋ ತರ ಇರತ್ತೆ ಅಲ್ವಾ? ಆನ್ ಆರ್ಮಿ ಆಫ್ ಆನ್ಸ್, ಅ ಲಿಟರ್ ಆಫ್ ಕೌಸ್, ಅ ಟೀಮ್ ಆಫ್ ಫಿಶ್. ಅಂದ್ರೆ ಇವಾಗ ಏನ್ ಗೊತ್ತಾಗತ್ತೆ ಮಕ್ಕಳಿಗೆ? ಕೌಸ್ಗೆ ಲಿಟರ್ ಆಫ್ ಕೌಸ್ ಅಂತ ಹೇಳ್ತಾರೆ, ಅ ಟೀಮ್ ಆಫ್ ಫಿಶ್ ಅಂತ ಹೇಳ್ತಾರೆ ಅಂತ ಗೊತ್ತಾಗತ್ತೆ. ಅಂಡ್ ಆರ್ಮಿ ಆಫ್ ಆನ್ಸ್ ಅನ್ನೋದು ಸರಿಯಾಗಿರೋ ಆಪ್ಷನ್, ಇಲ್ಲಿ ನಾವು ಚೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತೆ. ಥ್ಯಾಂಕ್ ಯು ಫಾರ್ ಆನ್ಸರಿಂಗ್ ಮಿ ದಿಸ್ ಕ್ವೆಶನ್. ಅಂಡ್ ಆರ್ಮಿ ಆಫ್ ಆನ್ಸ್ ಇಸ್ ದಿ ರೈಟ್ ಆನ್ಸರ್. ಗುಂಪಾಗಿರೋ ಇರುವೆಗಳು ಒಟ್ಟಿಗೆ ಹೋಗ್ತಿದೆ ಅಂದ್ರೆ ಅದನ್ನ ಏನೇ ಅಂತೀವಿ? ಆನ್ ಆರ್ಮಿ ಆಫ್ ಆನ್ಸ್. ಬಿಟ್ಟಿರೋ ಪಾಯಿಂಟ್ಸ್ ನೆಲ್ಲ ನಾವ್ ಇವಾಗ ತೆಗಿತೀವ ಅಂತ ನೋಡೋಣ. ಕಮಾನ್, ಈ ಸತಿ ನಾವು ಪಾಯಿಂಟ್ಸ್ ನ ಮಿಸ್ ಮಾಡಬಾರ್ದು. ಹೋದ 2 ಕ್ವೆಶನ್ ಮಾರ್ಕ್ ಅಲ್ಲೂ ನಮ್ಗೆ ಪಾಯಿಂಟ್ಸ್ ಹೊರಟೋಯ್ತು. ಇವಾಗ ನಾವು ಸರಿಯಾಗಿರೋ ಕ್ವೆಶನ್ ಮಾರ್ಕ್ ನ ಚೂಸ್ ಮಾಡ್ತಿದೀವಾ? ಹೇಳಿ ಮಕ್ಳೇ, ಕಮಾನ್, ಚೂಸ್ ಮೀ ದಿ ಕರೆಕ್ಟ್ ಕ್ವೆಶನ್ ಮಾರ್ಕ್ ಸೊ ದಟ್ ವಿ ಗೇನ್ ದ ಪಾಯಿಂಟ್ಸ್. ಫಸ್ಟ್ ರೋನಾ ಸೆಕೆಂಡ್ ರೋನಾ? ಯಾವ ಕ್ವೆಶನ್ ಮಾರ್ಕು? ಹೋದ್ ಸತಿ ತರಾನೇ ಹೇಳಿ. Like last time, please let me know which question mark I need to choose so that we gain more points. ಮಕ್ಕಳಿಗೆ ಇದರಲ್ಲಿ ಪಾಯಿಂಟ್ಸು ಹೆಚ್ಚಾಗಿಸ್ದಂಗ ಆಗತ್ತೆ. ಅದೇ ಸಮಯ ಅವ್ರ ಕಾನ್ಸಂಟ್ರೇಷನು ಇದೆಯಾ ಅಂತಾನು ನಮ್ಗೆ ಗೊತ್ತಾಗತ್ತೆ ಅಲ್ವಾ? ಇದು ಬರೀ ಗೇಮ್ ತರ ಇಲ್ಲ. ಗೇಮ್ ಅಲ್ಲಿ ಕಲಿತಿದ್ದಾರೆ, ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಇದೆ ಅಲ್ವಾ? ಒಪ್ಕೊಳ್ತಿದ್ದೀರಾ ಎಲ್ಲರೂ? ಸೂಪರ್. ಫಸ್ಟ್ ರೋ ಸೆಕೆಂಡ್ ಅಂತ ಹೇಳಿದಾರೆ ಒಬ್ರು. ನೋಡೋಣ ಫಸ್ಟ್ ರೋ ಸೆಕೆಂಡ್ ಅನ್ನೋದು. ಎಕ್ಸ್ಟ್ರಾ ಟೈಮ್ ಲೈಫ್ ಲೈನ್ ಬಂದಿದೆ ನಮ್ಗೆ. ವಾವ್, ಒಂದು ಡಿಫ್ರೆಂಟ್ ಆಗಿರೋ ಆಪ್ಷನ್ ನಮ್ಗೆ ಬಂದ್ಬಿಟ್ಟಿದೆ. ಗುಂಪಾಗಿರೋ ಮೀನ್ಗಳು ಅಂದ್ರೆ ಶೋಲ್ ಆಫ್ ಫಿಶ್ ಅನ್ನೋ ಆಪ್ಷನ್ನೇ ಸರಿ. ಹೋದ್ ಕ್ವೆಶನ್ ಅಲ್ಲಿ ಇದ್ದಿದ್ದು ತಪ್ಪನ್ನೋದು ಗೊತ್ತಾಗ್ಬಿಡತ್ತೆ ಅಲ್ವಾ? ಶೋಲ್ ಆಫ್ ಫಿಶ್ ಅನ್ನೋದೇ ಸರಿ. ಯಾಕಂದ್ರೆ ಆ ಕೌಡ್ ಆಫ್ ಥೀವ್ಸ್, ಇಲ್ಲಿ ಕಳ್ರಿದಾರ? ಕಳ್ರಿಲ್ಲ, ಸೈಲರ್ಸು ಇಲ್ಲ. ಇಲ್ಲಿ ಜಾಸ್ತಿ ಆಗಿರೋ ಮೀನ್ಗಳೇ ನಮ್ಗೆ ಕಾಣ್ತಿದೆ. ಶೋಲ್ ಆಫ್ ಫಿಶ್, ದಿಸ್ ಆಪ್ಷನ್ ಇಸ್ ದಿ ಪರ್ಫೆಕ್ಟ್ ಒನ್. ಸೂಪರ್. A school of stars, an army of soldiers, a pair of mountains. ನಮಗೆ 2x ಸ್ಕೋರ್ ಬೇಕು ಮ್ಯಾಮ್. an army of soldiers. ಬಿಟ್ಟಿರೋ ಪಾಯಿಂಟ್ಸ್ ಎಲ್ಲ ನಮ್ಗೆ ಸಿಕ್ಬೇಕು. ಸೂಪರ್. ಈ ಆಪ್ಷನ್ ಚೂಸ್ ಮಾಡಿದ್ ಒಳ್ಳೇದಾಯ್ತು. ನಮ್ಗೆ ಪಾಯಿಂಟ್ಸ್ ಹೆಚ್ಚಾಗ್ಬಿಡ್ತು, ಮಲ್ಟಿಪ್ಲೈ ಆಗ್ಬಿಡ್ತು. ನಕ್ಷತ್ರಗಳು ಗುಂಪಾಗಿ ಒಟ್ಟಿಗೆ ಇದ್ರೆ ಅದನ್ನ ಏನಂತ ಕರಿತೀವಿ? ಅ ಗ್ಯಾಲಕ್ಸಿ ಆಫ್ ಸ್ಟಾರ್ಸ್, ಅ ಟ್ರೂಪ್ ಆಫ್ ಕಾರ್ಡ್ಸ್, ಅ ಬೊಕೆ ಆಫ್ ಬ್ಯಾಗ್ಸ್. ಮ್ಯಾಮ್, ಇದಲ್ಲಿ ನೋಡಿದ್ರೇನೆ ಗೊತ್ತಾಗತ್ತೆ ಅಂತ ಮಕ್ಳು ಹೇಳ್ಬಿಡ್ತಾರಲ್ವಾ? ಅ ಗ್ಯಾಲಕ್ಸಿ ಆಫ್ ಸ್ಟಾರ್ಸ್ ಕರೆಕ್ಟ್. ಗ್ಯಾಲಕ್ಸಿ ಆಫ್ ಸ್ಟಾರ್ಸ್ ಸರಿಯಾಗಿರೋ ಆಪ್ಷನ್. ನಿಮ್ಮೆಲ್ಲರಿಗೂ ನನ್ನ ಅಪ್ಲಾಸ್, ನಿಮ್ಗೆ ಅಪ್ಲಾಸು ಸಿಕ್ಬಿಡ್ತು. ಇವಾಗ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ಸು ಒಂದ್ಸತಿ ನೋಡ್ಬಿಡೋಣವಾ? ಯಾಕಂದ್ರೆ ಹೆಚ್ಚಾಗಿರೋ ಕ್ವೆಶನ್ಸ್ ಇದ್ರಲ್ಲಿ ನೋಡಿದೀವಿ. ವಿ ಹ್ಯಾವ್ ಸೀನ್ ಲಾಟ್ ಆಫ್ ಕ್ವೆಶನ್ಸ್.
So for them to make note of it, you can show these answers so that they get to know the right form of collective nouns. ಯಾವ್ದು ಉಪಯೋಗಿಸ್ಬೇಕು ಅನ್ನೋದು ಗೊತ್ತಾಗ್ಬಿಡತ್ತೆ ಇದರಲ್ಲಿ. Swarm of bees, loaf of bread, pride of lions, ಬೋನಸ್ ಪಾಯಿಂಟ್ ಸಿಕ್ತು, ಗ್ಯಾಗಲ್ ಆಫ್ ಗೀಸ್, ಬೊಕೆ ಆಫ್ ಫ್ಲವರ್ಸ್, ಏನೆಲ್ಲ ನಡೀತೋ ಈ ಗೇಮ್ ಆಟ ಆಡುವಾಗ. ನಾವು ಆನ್ಸರ್ ಹೇಳಲಿಲ್ಲ, ಬೋನಸ್ ಪಾಯಿಂಟ್ ಹುಟ್ಟೋಯ್ತು, -50 ಪ್ಯಾಕ್ ಆಫ್ ವುಲ್ಸ್ ಅನ್ನೋದು ಸರಿ, ಅ ಟ್ರೂಪ್ ಆಫ್ ಡಾನ್ಸರ್ಸ್ ಅನ್ನೋದು ಸರಿ ಅಲ್ವಾ, ಅ ಕ್ರ್ಯೂ ಆಫ್ ಸೇಲರ್ಸ್, ಅ ಪ್ಯಾಕ್ ಆಫ್ ಕಾರ್ಡ್ಸ್, ಬೋನಸ್ ಪಾಯಿಂಟ್ ಹೊಟ್ಟೋಯ್ತು, ಗ್ರೂಪ್ ಆಫ್ ಐಲ್ಯಾಂಡ್ಸ್, ಅ ಚೆಸ್ಟ್ ಆಫ್ ಡ್ರಾಯರ್ಸ್, an army of ants, lifeline extra ಸಿಕ್ತು, shoal of fish, an army of soldiers, galaxy of stars. 15 questions. So 15 different collective nouns they would be getting to know. That too by playing a game, they would have got bonus points, lifeline. ಒಂದು ಗೇಮ್ ಆಟ ಆಡ್ದಂಗೆ, ನಿಜವಾದ ಒಂದು ಗೇಮ್ ಆಟ ಆಡ್ದಂಗೆ ಅವ್ರಿಗೆ ಆಗತ್ತೆ ಅಲ್ವಾ. ನೀವೆಲ್ಲರೂ ಒಪ್ಕೊಳ್ತೀರಾ ಅನ್ಕೊಳ್ತೀನಿ. ಸೂಪರ್. ಐ ಆಮ್ ಎಂಜಾಯಿಂಗ್ ದ ಸೆಷನ್ ವಿತ್ ಯು. ಇಂಟ್ರಾಕ್ಟಿವ್ ಆಗಿದೆ, ಪ್ರತಿಯೊಬ್ರು ಆನ್ಸರ್ ಹೇಳ್ತಾ ಇದ್ದೀರಾ. ಇವಾಗ ನಾವು ನೆಕ್ಸ್ಟ್ ನೋಡ್ತಿರೋ ಟಾಪಿಕ್ ಏನಪ್ಪಾ ಅಂದ್ರೆ, ಮಕ್ಕಳು ಚಿಕ್ಕ ವಯಸ್ಸಿಂದಾನೇ ಈ ಕಂಪ್ಯಾರಿಸನ್ ಅನ್ನೋದು, ಆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅದನ್ನ ನೋಡ್ತಿರ್ತಾರೆ ಅಲ್ವಾ. ಅದನ್ನ ಪ್ರಾಪರ್ ಆಗಿರೋ ಕ್ಯಾಟಗರಿಯಲ್ಲಿ ಅವ್ರಿಗೆ ಐಡೆಂಟಿಫೈ ಮಾಡಕ್ ಆಗಲ್ವಾ. ಇದೊಂದು ಚಿಕ್ಕ ವಯಸ್ಸು ಮಕ್ಕಳಿಗೆ ನಾವು ತೋರಿಸ್ಬೋದು. ಅಂದ್ರೆ ಒಂದು ಗ್ರೇಡ್ 5-6 ಅಲ್ಲಿರೋ ಮಕ್ಕಳು ಆತರ ಇತ್ತಂದ್ರೆ ಅವ್ರಿಗೆ ತೋರಿಸ್ಬೋದು. Or we can use it for higher classes as well. As it is in the form of a game, it is definitely going to be interesting for them, right? ಇವಾಗ ನೀವ್ ನನ್ನ ಹತ್ರ ಏನ್ ಮಾಡ್ತೀರಾ ಅಂದ್ರೆ, ನಾನು ವರ್ಡ್ಸ್ ಎಲ್ಲ ಓದ್ತೀನಿ, ಅದನ್ನ ಪಾಸಿಟಿವ್ ಅಲ್ಲಿ ಹಾಕ್ತಿವಾ, ಕಂಪ್ಯಾರಿಟಿವ್ ಅಲ್ಲಿ ಹಾಕ್ಬೇಕಾ, ಸೂಪರ್ಲೇಟಿವ್ ಅಲ್ಲಿ ಹಾಕ್ಬೇಕಾ ಅನ್ನೋದನ್ನ ನಾವು ನೋಡೋಣ. ಇವಾಗ ನೀವೇನಂತೀರಾ, ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ಹೇಳುವಾಗ ಒಬ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಪಾಸಿಟಿವ್ ಅಂತಾನು, ಇಬ್ರುನ ಬಗ್ಗೆ ನಾವು ವೆನ್ ವಿ ಆರ್ ಕಂಪೇರಿಂಗ್ ಟೂ ನೌನ್ಸ್ ವಿ ಯೂಸ್ ಕಂಪ್ಯಾರಿಟಿವ್ ಅಂತಾನು. ಸೂಪರ್ಲೇಟಿವ್ ಇರೋದ್ರಲ್ಲೇ ಯಾವ್ದು ಹೆಚ್ಚಾಗಿದೆ ಅದನ್ನ ನಾವು ಸೂಪರ್ಲೇಟಿವ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ ಮಕ್ಕಳೇ ಅಂತ ಒಂದ್ ವಿಷಯನ ಹೇಳ್ತೀರಾ. ಅವಾಗ ಅವ್ರು ಏನ್ ಮಾಡ್ತಾರೆ, ಅದನ್ನ ಥಿಂಕ್ ಮಾಡ್ತಾ ಒಂದ್ ವಿಷಯದ ಬಗ್ಗೆ ಮಾತಾಡುವಾಗ ನಾವು ಯಾವ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಬ್ಜೆಕ್ಟಿವ್ ಇಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಅವ್ರಿಗೆ ತಿಳಿಯತ್ತೆ ಅಲ್ವಾ. ಓಕೆ, ಫಾಸ್ಟ್, ನಿಯರ್, ವೈಡರ್, ವೈಡೆಸ್ಟ್, ಸ್ಲೋವರ್, ನಿಯರೆಸ್ಟ್, ಫಾಸ್ಟರ್, ಸ್ಲೋ, ನಿಯರರ್, ಬಿಗ್, ಬಿಗರ್, ಫಾಸ್ಟೆಸ್ಟ್, ವೈಡ್, ಬಿಗ್ಗೆಸ್ಟ್, ಸ್ಲೋವೆಸ್ಟ್ ಎಲ್ಲಾ ಪದಗಳನ್ನ ನಾನು ಓದ್ಬಿಟ್ಟಿದ್ದೀನಿ. ಇವಾಗ ನೀವು ನನ್ನ ಹತ್ರ ಪಾಸಿಟಿವ್ ಅಲ್ಲಿ ಹಾಕ್ಬೇಕಾಗಿರೋ ವರ್ಡ್ಸ್ ನೆಲ್ಲ ನನಗೆ ಹೇಳಿ. ಫಸ್ಟ್ ನಾವು ಪಾಸಿಟಿವ್ ನ ಮುಗಿಸ್ಬಿಡೋಣ, ಅದಾದ್ಮೇಲೆ ಕಂಪ್ಯಾರೇಟಿವ್, ಕೊನೆಯಲ್ಲಿ ನಾವು ಸೂಪರ್ಲೇಟಿವ್ ನ ನೋಡೋಣ. Come on, I need answers like you were answering for me the previous set of questions. Interaction ನನಗೆ ಇವಾಗ್ಲೂ ಬೇಕು. ಓಕೆ, ಒಬ್ಬರು ಹೇಳಿದ್ದಾರೆ ಫಾಸ್ಟ್ ಅನ್ನೋದು ಪಾಸಿಟಿವ್ ಅಂತ. ಸೂಪರ್. ಬೇರೆ ಯಾವ್ದೆಲ್ಲ ಪಾಸಿಟಿವ್ ಅಲ್ಲಿ ಬರ್ಬೇಕು? ಫಾಸ್ಟ್, ಪಾಸಿಟಿವ್. ಓಕೆ, ಫಸ್ಟ್ ಪಾಸಿಟಿವ್ ಆಗಿರೋದನ್ನ ಮುಗಿಸ್ಬಿಡೋಣ. ವೈಡೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಅಂತ ಒಬ್ರು ಹೇಳಿದ್ದಾರೆ. ಓಕೆ, ಸಿನ್ಸ್ ಯು ಆನ್ಸರ್ಡ್ ಮೀ, ಐ ವಿಲ್ ಪುಟ್ ಇಟ್ ಇನ್. ಲೆಟ್ ಅಸ್ ಫಸ್ಟ್ ಕಂಪ್ಲೀಟ್ ಪಾಸಿಟಿವ್. ಈ ತರ ನೀವು ಹೇಳಿದಾಗ ಅವ್ರಿಗೆ ಏನ್ ಗೊತ್ತದೆ, ಯಾವ ಕ್ಯಾಟಗರಿಯಲ್ಲಿ ಏನ್ ಬರುತ್ತೆ ಅನ್ನೋದು ಗೊತ್ತಾಗ್ಬಿಡತ್ತೆ ಅಲ್ವಾ. ವೈಡೆಸ್ಟ್ ಇಸ್ ಇನ್ ಸೂಪರ್ಲೇಟಿವ್. ಓಕೆ, ಸ್ಲೋ ಪಾಸಿಟಿವ್. ಮತ್ತೆ ಬೇರೆ ಏನ್ ಬರುತ್ತೆ ಪಾಸಿಟಿವ್ ಅಲ್ಲಿ? ದೊಡ್ಡದಾಗಿದೆ, ವೈಡ್ ಅನ್ನೋದು ಪಾಸಿಟಿವ್. ಓಕೆ, ಬಿಗ್ ಅನ್ನೋದು ಪಾಸಿಟಿವ್. ಇನ್ನು ಒಂದೇ ಒಂದಿದೆಯಲ್ಲ, ಯಾವ್ದದು? ನಿಯರ್.
ಸೂಪರ್. ಇವಾಗ ನಾವು ಪಾಸಿಟಿವ್ ನ ಮುಗಿಸ್ಬಿಟ್ಟಿದೀವಿ. ಇವಾಗ ಈ ಫಾಸ್ಟ್ ಅನ್ನೋ ಪದನ ಇವಾಗ ಕಂಪ್ಯಾರೇಟಿವ್ ಅಲ್ಲಿ ನಾವು ಹೇಗೆ ಉಪಯೋಗಿಸ್ತೀವಿ ಮಕ್ಳೇ ಅಂತ ಕೇಳ್ತೀರಾ. ಇವಾಗ ಏನಾಗತ್ತೆ, ಅವ್ರಿಗೆ ಈಗ ಇ ಆರ್ ಅನ್ನೋದು ಸೇರಿಸ್ಬೇಕು ಅನ್ನೋದು ಗೊತ್ತಾಗತ್ತೆ. ಅಲ್ಲದೆ ಈಗ ಮೋರ್ ಅನ್ನೋ ಪದ ಇದ್ದಂದ್ರೆ ಅದನ್ನು ಉಪಯೋಗಿಸ್ಬೇಕು, ಬಳಸ್ಬೇಕು. ಸಿಲಬಲ್ಸ್ ಹೆಚ್ಚಾಗಿತ್ತಂದ್ರೆ ಅವಾಗ ಮೋಸ್ಟ್ ಅನ್ನೋದನ್ನ ಉಪಯೋಗಿಸ್ತೀವಿ ಅನ್ನೋ ವಿಷಯನ ನೀವು ಅಲ್ಲಿ ಹೇಳ್ಬೋದು. ಇದು ಈ ಸೆಟ್ ಆಫ್ ಕ್ವೆಶನ್ಸ್ ಅಲ್ಲಿ ಇ ಆರ್ ಇ ಎಸ್ ಟಿ ಅನ್ನೋದನ್ನ ಬಳಸೋದು ಅವ್ರಿಗೆ ಗೊತ್ತಾಗತ್ತೆ ಅಲ್ವಾ. ಈಗ ಇ ಆರ್ ಸೇರಿಸ್ಬೇಕಾ ಇಲ್ವಾ ಕಂಪ್ಯಾರೇಟಿವ್ ಅಲ್ಲಿ? ಆಗ ಫಾಸ್ಟ್ ಫಾಸ್ಟರ್, ಸ್ಲೋ ಸ್ಲೋವರ್. ಸೂಪರ್. ಇದ್ರ ಪಕ್ಕಲ್ಲೇ ನಾವು ಪದಗಳನ್ನ ಬರಿತಾ ಇದೀವಿ ಈಗ. ವೈಡ್ ವೈಡರ್, ಬಿಗ್ ಬಿಗರ್, ನಿಯರ್ ನಿಯರರ್. ಅದಕ್ಕಿಂತ ಇನ್ನೊಂದು ತುಂಬಾ ಹತ್ರನೇ ಇದೆ. ಇವಾಗ ಸೂಪರ್ಲೇಟಿವ್ ಅಲ್ಲಿ ಏನಾಗತ್ತೆ ಮಕ್ಳೇ ಅಂತ ಕೇಳ್ತೀರಾ. ಅವಾಗ ಏನಂತಾರೆ, ಆ ಅಡ್ಜೆಕ್ಟಿವ್ ಜೊತೆಗೆ ಇ ಎಸ್ ಟಿ ಅನ್ನೋದನ್ನ ಸೇರಿಸ್ತೀವಿ ಅಂತ ಗೊತ್ತಾಗತ್ತೆ. ಅದಕ್ ಮುಂಚೆ ನಾವು ದ ಅನ್ನೋ ಆರ್ಟಿಕಲ್ನು ಬಳಸ್ತೀವಿ ಅನ್ನೋದನ್ನು ನೀವು ಹೇಳ್ತೀರಾ. ಸೊ ದೇರ್ ಇಸ್ lot of learning while playing this game. You tell lot of points that is getting covered while explaining degrees of comparison. Why this is being chosen in superlatives also getting delivered to students. ಅದನ್ನ ಯಾಕೆ ಇದ್ರಲ್ಲಿ ಚೂಸ್ ಮಾಡ್ತಿದೀವಿ ಅಂತಾನು ನೀವು ಹೇಳ್ತೀರಾ ಅಲ್ವಾ. ಇವಾಗ ಸ್ಲೋವೆಸ್ಟ್, ಸ್ಲೋವರ್, ಸ್ಲೋವೆಸ್ಟ್. ಇರೋದ್ರಲ್ಲಿ ತುಂಬಾ ಮೆತ್ತಗೆ ಹೋಗೋದನ್ನ ಸ್ಲೋವೆಸ್ಟ್ ಅಂತೀವಿ. ಇರೋದ್ರಲ್ಲೇ ತುಂಬಾ ಮೆತ್ತಗೆ ಹೋಗೋದನ್ನ ಅದನ್ನ ಸ್ಲೋವೆಸ್ಟ್ ಅಂತೀವಿ. ವೈಡೆಸ್ಟ್ ಅನ್ನೋದು ಇಲ್ಲಿ ಹಾಕ್ಬಿಡೋಣ. ಫಾಸ್ಟ್ ಫಾಸ್ಟರ್, ಫಾಸ್ಟೆಸ್ಟ್, ಸೂಪರ್. ಬಿಗ್ ಬಿಗರ್, ಬಿಗ್ಗೆಸ್ಟ್. ನಿಯರ್ ನಿಯರರ್, ನಿಯರೆಸ್ಟ್. ಇವಾಗ ಅಡ್ಜೆಕ್ಟಿವ್ ಆಗಿದ್ದು ಜಿ ಎಲ್ ಮುಗೀತು, ಅದಕ್ಕೆ ಮುಂಚೆ ಒಂದು ವವಲ್ ಇತ್ತಂದ್ರೆ ಆ ಕಾನ್ಸನೆಂಟ್ ಆಗಿದ್ದು ವಿ ಡಬಲ್ ದಿ ಲೆಟರ್. ಈ ವಿಷಯನೂ ನೀವು ಹೇಳ್ಬೋದು ಅಲ್ವಾ. ಯಾಕಂದ್ರೆ ಕೆಲವು ಪದಗಳಿಗೆ ನಾವು ಡಬಲ್ ದಿ ಕಾನ್ಸನೆಂಟ್ ಮಾಡೋದಿಲ್ಲ. ಯಾಕೆ ಅದನ್ನ ಮಾಡೋದಿಲ್ಲ ಅನ್ನೋದನ್ನು ನೀವು ಹೇಳ್ತೀರಾ. ಅದನ್ನ ಇವಾಗ ಎರಡು ವಿಷಯಗಳನ್ನ ಮಕ್ಳು ಕಲಿತಾರೆ. ಪಾಸಿಟಿವ್, ಕಂಪ್ಯಾರೇಟಿವ್, ಸೂಪರ್ಲೇಟಿವ್ ಅಲ್ಲಿ ಹಾಕೋದು ಗೊತ್ತಾಗತ್ತೆ. ಅದರಲ್ಲಿ ಯಾಕೆ ಡಬಲ್ ದ ಲೆಟರ್ ಬಂದಿದೆ, ಎರಡ್ ಸತಿ ಯಾಕೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಅಲ್ವಾ. Lot of learning it takes place while we play this game and explain the concept to the children, right? So this gamification is beneficial to students. ನೋಡೋಣ ಸರಿಗಿದೆಯಾ ಅಂತ. ನೀವೆಲ್ಲರೂ ಸರಿಗೆ ಹೇಳಿರ್ತೀರಾ. ಸೂಪರ್. As usual, you answered it perfectly. ಬೇರೆ ಏನು ಮ್ಯಾಮ್ ನಾವು ನೋಡ್ತಿದ್ದೀವಿ, ಈ ಡಿಗ್ರಿ ಆಫ್ ಪ್ರಿಪೋಸಿಷನ್ ನ ಬೇರೆ ಒಂಥರ ನಾವು ಆಟ ಆಡೋಣ. ಬೇರೆ ತರ ಏನ್ ಮ್ಯಾಮ್ ಆಟ ಆಡ್ಬೋದು? ವಿ ಕ್ಯಾನ್ ಶಿಫ್ಟ್ ದಿ ಟೆಂಪ್ಲೇಟ್ಸ್. ಇದ್ರಲ್ಲಿ ನಮ್ಗೊಂದು ಆಪ್ಷನ್ ಇದೆ. ಈ ವರ್ಡ್ ಬಾಲ್ ನಲ್ಲಿ ಗೇಮ್ ಆಟ ಆಡುವಾಗ ವಿ ಕ್ಯಾನ್ ಚೇಂಜ್ ದಿ ಟೆಂಪ್ಲೇಟ್ಸ್. ಅಂದ್ರೆ ಈ ಕ್ವಿಸ್ ರೀತಿಯಾಗಿರೋದನ್ನ ನಾವು ಕ್ವಿಸ್ ಶೋ ತರ ಮಾಡ್ಬೋದು, ಅನಗ್ರಾಮ್ ತರ ಮಾಡ್ಬೋದು, ಇಲ್ಲಾಂದ್ರೆ ಒಂದು ಕ್ರಾಸ್ ವರ್ಡ್ ಪಸಲ್ ತರ ಮಾಡ್ಬೋದು. ಎಷ್ಟೋ ರೀತಿಯಾಗಿರೋ ಟೆಂಪ್ಲೇಟ್ಸ್ ಇದೆ. ನಾವು ಯಾವ್ದು ಬೇಕಂದ್ರೂ ಬಳಸ್ಕೊಬಹುದು. ವಿ ಡೂ ಇನ್ ಸಚ್ ಅ ವೇ ದಟ್ ಇಟ್ ಗ್ರಾಬ್ಸ್ ದಿ ಅಟೆನ್ಷನ್ ಆಫ್ ದಿ ಸ್ಟೂಡೆಂಟ್ಸ್. ಅದೇ ತುಂಬಾ ಮುಖ್ಯ ಅಲ್ವಾ. ಅವ್ರು ಕಲೀಲೂ ಬೇಕು, ಅದೇ ಸಮಯ ಅವ್ರ ಗಮನ ನಮ್ಮ ಹತ್ರ ಇರ್ಬೇಕು. ಅದೆರಡೂ ನಮ್ಗೆ ತುಂಬಾ ಮುಖ್ಯ ಅಲ್ವಾ. ನೀವೆಲ್ಲರೂ ಒಪ್ಕೊಳ್ತೀರಾ ಅನ್ಕೊಳ್ತೀನಿ. ಐ ಹೋಪ್ ಆಲ್ ಆಫ್ ಯು ಅಗ್ರಿ ವಿತ್ ಮೀ. ಈಗ ಡಿಗ್ರಿ ಕಂಪ್ಯಾರಿಸನ್ ಇದನ್ನ ಒಂದು ಏರೋಪ್ಲೇನ್ ಅರ್ಥ ಇದೆ, ಅದು ಸರಿಯಾಗಿರೋ ಆಪ್ಷನ್ ನ ಕಂಡುಹಿಡಿಬೇಕು. ಆ ತರ ಗಂಗಾ ಇಸ್ ದಿ ಡ್ಯಾಶ್ ರಿವರ್ ಇನ್ ಇಂಡಿಯಾ. ಇವಾಗ ಇದು ತಪ್ಪಾಗಿರೋ ಆಪ್ಷನ್ ಹೊರತಂದ್ರೆ ಬಟ್ ಅಂತ ಹೊಡೆದೋಗ್ಬಿಡತ್ತೆ. ಇವಾಗ ಈ ಏರೋಪ್ಲೇನ್ ನ ಲಾಂಗೆಸ್ಟ್ ಹತ್ರ ಇಟ್ಕೊಬೇಕು ನಾವು. ಕ್ವೆಶನ್ ಏನು ಬಂದಿಲ್ಲ. ಕಲ್ಕಿ ಇಸ್ ದಿ ಡ್ಯಾಶ್ ಫಿಲ್ಮ್ ಐ ಹ್ಯಾವ್ ವಾಚ್ ಸೋ ಫಾರ್. ಕಲ್ಕಿ ಇಸ್ ದ ಅನ್ನೋ ಆರ್ಟಿಕಲ್ ಉಪಯೋಗಿಸ್ತಾರೆ. ಅಂದ್ರೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಸೂಪರ್ಲೇಟಿವ್ ಡಿಗ್ರಿ. ನಾನು ಇದಲ್ಲೇ ಕೇಳಿದಂಗೆ ದಿಸ್ ಕ್ವೆಶನ್ ಪೇಪರ್ ಇಸ್ ಡ್ಯಾಶ್ ಫಾರ್ ಮೀ. ದಿಸ್ ಕ್ವೆಶನ್ ಪೇಪರ್ ಇಸ್ ಡ್ಯಾಶ್ ಫಾರ್ ಮೀ. ನನಗೆ ಈ ಕ್ವೆಶನ್ ಪೇಪರ್ ತುಂಬಾ ಈಸಿ ಆಗಿದೆ, ತುಂಬಾ ಸುಲಭವಾಗಿದೆ, ನನಗ್ ಮಾತ್ರನೇ ಇದು ಹೇಳ್ತಿರೋದು. ಆದ್ರೆ ಈಸಿ
Positive. There is no comparison over here. This is the dash tree I have ever seen. ಅಯ್ಯೋ ಹೊಡೆದೋಗ್ಬಿಡ್ತು. This is the dash tree that I have ever seen. ಸರಿಯಾಗಿರೋ ಆಪ್ಷನ್ ನ ಚೂಸ್ ಮಾಡ್ಬೇಕಿಲ್ಲ ಅಂದ್ರೆ ಬಟ್ ಅಂತ ಹೊಡೆದೋಗ್ಬಿಡತ್ತೆ ಆ ಏರೋಪ್ಲೇನ್. ಟಾಲೆಸ್ಟ್ ಟ್ರೀ. ಸೂಪರ್. ಇಲ್ಲಿ ಅವರು ನಿಜವಾಗ್ಲೂ ರಿಮೋಟ್ ಕಂಟ್ರೋಲ್ ಗೇಮ್ ಆಡಂಗೆ ಆಡ್ತಾರೆ. ಐ ಆಮ್ ದಿ ಡ್ಯಾಶ್ ಕಿಡ್ ಇನ್ ಮೈ ಕ್ಲಾಸ್. ನಾನೇ ಈ ಕ್ಲಾಸಲ್ಲಿ ತುಂಬಾ ಸ್ಮಾರ್ಟ್ ಆಗಿರೋ ಹುಡುಗನೋ ಹುಡುಗಿನೋ. ಕ್ಲಾಸ್ನಲ್ಲೇ ಕಂಪೇರ್ ಮಾಡ್ತಿದ್ದಾರೆ. ರೇ ಸ್ಮಾರ್ಟೆಸ್ಟ್. ನಾನೇ ಇರೋದಲ್ಲೇ ಸ್ಮಾರ್ಟೆಸ್ಟ್ ಕಿಡ್ ಈ ಕ್ಲಾಸ್ನಲ್ಲಿ. ಸೂಪರ್. ಸರಿಯಾಗಿರೋ ಆನ್ಸರ್ನ ನೀವು ನನ್ನ ಜೊತೆನೆ ಹೇಳ್ತಾ ಇದ್ದೀರಾ. ರಾಮ್ ಇಸ್ ಡ್ಯಾಶ್ ದೆನ್ ರಾಹುಲ್. ಇಸ್ ಟಾಲರ್ ದೆನ್ ರಾಹುಲ್. ದ ಗರ್ಲ್ ಹ್ಯಾಸ್ ಡ್ಯಾಶ್ ಹೇರ್. ಆ ಹೆಂಗಸಿಗೆ ಯಾವ ತರ ಕೂದಲಿದೆ. ದ ಗರ್ಲ್ ಹ್ಯಾಸ್ ಅ ಥಿಕ್ ಹೇರ್. ಆ ಹುಡುಗಿ ಬಗ್ಗೆ ಮಾತ್ರ ಮಾತಾಡ್ತಿರೋದು ಇಲ್ಲಿ ಅಲ್ವಾ. ಮೈ ಬರ್ತ್ಡೇ ಕೇಕ್ ಇಸ್ ಡ್ಯಾಶ್ ಇಸ್ ಟೇಸ್ಟಿ. ನನ್ನ ಬರ್ತ್ಡೇ ಕೇಕ್ ಬಗ್ಗೆ ಮಾತ್ರ ತಾನೇ ಮಾತಾಡ್ತಿರೋದು ಮಕ್ಕಳೇ. ಅಂದ್ರೆ ಟೇಸ್ಟಿ. ಪಾಸಿಟಿವ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಲ್ಲಿ ಬಳಸಬೇಕು ಅಂತ ಹೇಳ್ತೀರಾ. ಡೋರೆಮಾನ್ ಕಾರ್ಟೂನ್ ಇಸ್ ಡ್ಯಾಶ್ ದೆನ್ ಪೋಕಿಮಾನ್. ಪೋಕಿಮಾನು ಡೋರೆಮಾನು ಕಂಪೇರ್ ಮಾಡ್ತಿದ್ದೀರಾ ಮಕ್ಕಳೇ ಅಂತ ಹೇಳ್ತೀರಾ. ವರ್ಸ್. ಬ್ಯಾಡ್ ವರ್ಸ್ ವರ್ಸ್. ಅದರಲ್ಲಿ ಆ 3 ಆಪ್ಷನ್ ನೀವು ಹೇಳ್ತೀರಾ. ಐ ಆಮ್ ದಿ ಡ್ಯಾಶ್ ಬರ್ಡ್ ಇನ್ ದಿ ವರ್ಲ್ಡ್. ಅಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ. ಆ ಬರ್ಡ್, ಆ ಪಿಕ್ಚರ್ ಅಲ್ಲಿ ಕೊಟ್ಟಿರೋ ಆ ಬರ್ಡೇ ಇರೋದ್ರಲ್ಲಿ ತುಂಬಾ ಚಿಕ್ಕದಾಗಿರೋದು. ಅದೇ ತುಂಬಾ ಚಿಕ್ಕದಾಗಿರೋದು ಅಂದ್ರೆ ಸ್ಮಾಲೆಸ್ಟ್. A feather is dash than stone. My brother is dash than me. ತಮ್ಮ ನನ್ಕಿಂತ ಉಳ್ಳವಾಗಿದ್ದಾನೆ. ಶಾರ್ಟರ್. ನನ್ಕಿಂತ. ಯು ಆರ್ ಕಂಪೇರಿಂಗ್. ಸೂಪರ್. ಈ ತರ ನೀವು ಆನ್ಸರ್ನ ಯಾಕೆ ಚೂಸ್ ಮಾಡ್ತಿದ್ದೀರಾ ಅಂತಾನು ಹೇಳ್ತಿದ್ದೀರಾ. ದಿಸ್ ಕಾರ್ ಇಸ್ ದಿ ಡ್ಯಾಶ್ ಇನ್ ದಿ ವರ್ಲ್ಡ್. ಇನ್ ದ ವರ್ಲ್ಡ್ ಇರೋದಲ್ಲೇ ಹೆಚ್ಚಾಗಿರೋ ಇದನ್ನ ಕಂಪೇರ್ ಮಾಡ್ತಿದ್ದೀರಾ. ಮೋಸ್ಟ್ ಎಕ್ಸ್ಪೆನ್ಸಿವ್. ಇರೋದ್ರಲ್ಲಿ ಇದೇ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿರೋ ಕಾರ್. ಮೋಸ್ಟ್ ಎಕ್ಸ್ಪೆನ್ಸಿವ್. ದಿಸ್ ರೋಸ್ ಇಸ್ ಪ್ರಿಟಿ. ಈ ಒಂದು ರೋಸ್ ಬಗ್ಗೆ ಮಾತಾಡ್ತಿರೋದು. ಸೂಪರ್ ಆಗಿ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ನೀವು ನನ್ನ ಜೊತೆಗೆ. ವಾವ್, ಸೂಪರ್. ಆಪ್ಷನೇ ಬರ್ತಿಲ್ಲ, ಆಪ್ಷನ್ ಬಂದ್ಬಿಡ್ತು. ರೋಸ್ ಇಸ್ ಪ್ರಿಟಿ. ದಿಸ್ ರೋಸ್ ಇಸ್ ಪ್ರಿಟಿ. ಇದೆಯಾ ಪ್ರಶ್ನೆ. ದ ಬ್ಲೂ ವೇಲ್ ಇಸ್ ಡ್ಯಾಶ್ ದೆನ್ ಎಲಿಫೆಂಟ್. ಲಾರ್ಜರ್. ಅದಕ್ಕಿಂತ ಇನ್ನೂ ದೊಡ್ಡದಾಗಿದೆ. ಅಚ್ಚಚ್ಚೋ, ತಪ್ಪಾಗ್ಬಿಡ್ತು. ಪರವಾಗಿಲ್ಲ. ವಿಲ್ ಚೂಸ್ ದಿ ರೈಟ್ ಆನ್ಸರ್ ನೌ. ದ ಬ್ಲೂ ವೇಲ್ ಇಸ್ ಡ್ಯಾಶ್ ದೆನ್ ಎಲಿಫೆಂಟ್. ಆನೆಗೆ ಅದಕ್ಕೂ ಕಂಪೇರ್ ಮಾಡ್ತಿದ್ದಾರೆ ಅಲ್ವಾ ಮಕ್ಕಳೇ ಅಂತ ಹೇಳ್ತೀರಾ. ಯು ಆರ್ ಕಂಪೇರಿಂಗ್ ವೇಲ್ ಅಂಡ್ ಎಲಿಫೆಂಟ್. ದ ವೆದರ್ ಇಸ್ ಡ್ಯಾಶ್ ದೆನ್ ಯೆಸ್ಟರ್ಡೇ. ಹಾಟರ್ ದೆನ್ ಯೆಸ್ಟರ್ಡೇ. ನಿನ್ನೆಗಿಂತ ಇವತ್ತು ಇನ್ನೂ ತುಂಬಾ ಶೆಕೆ ಆಗ್ತಿದೆ. ಇಟ್ಸ್ ವೆರಿ ಹಾಟ್. ಬಿಸಿ ಜಾಸ್ತಿ ಇದೆ. ಐ ಆಮ್ ದಿ ಡ್ಯಾಶ್ ಫ್ಲವರ್ ಇನ್ ದಿ ವರ್ಲ್ಡ್ ಅಂಡ್ ನೇಮ್ ಇಸ್ ರಫ್ಲೇಶಿಯಾ. ಇಲ್ಲಿ ಕ್ವೆಶನ್ ಓದುವಾಗ ನಿಮ್ಗೆ ಗೊತ್ತಾಗುತ್ತೆ. ಇರೋ ಹೂಗಳಲ್ಲಿ ರಫ್ಲೇಶಿಯಾ ಅನ್ನೋ ಹೂವನ್ನೇ ದೊಡ್ಡ ಹೂ ಅಂತಾನು ಗೊತ್ತಾಗುತ್ತೆ. ಯಾವ ನೌನ್ ಉಪಯೋಗಿಸ್ಬೇಕು, ಯಾವ ಅಡ್ಜೆಕ್ಟಿವ್ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ. ಐ ಕ್ಯಾನ್ ಜಂಪ್ ಡ್ಯಾಶ್ ದೆನ್ ಮೈ ಫ್ರೆಂಡ್. ನನ್ನ ಫ್ರೆಂಡ್ಗಿಂತ ನನ್ಗೆ ಜಾಸ್ತಿ ಹೆಚ್ಚಾಗಿ ಕುದಿಬಹುದು. ಹೈಯರ್ ದೆನ್ ಮೈ ಫ್ರೆಂಡ್. ವಾವ್, ಸೂಪರ್. ನನ್ನ ಜೊತೆ ನೀವು ಚೆನ್ನಾಗಿ ಆಟ ಆಡ್ತಿದ್ದೀರಾ. ಐ ಆಮ್ ದ ಡ್ಯಾಶ್ ಅಮಂಗ್ ದೆಮ್. ಭೌ, ಹೊಡೆದೋಗ್ಬಿಡ್ತು. ಐ ಆಮ್ ದ ಟಾಲೆಸ್ಟ್ ಅಮಂಗ್ ದೆಮ್. ನಾನೇ ಅದರಲ್ಲಿ ಉದ್ದವಾಗಿರೋದು. ಟಾಲೆಸ್ಟ್. 2-3 ತಪ್ಪಾಗಿದೆ ಅನ್ಸುತ್ತೆ. ಪರವಾಗಿಲ್ಲ, ಮಕ್ಳು ಕಲ್ತಿರ್ತಾರೆ ಇಲ್ಲಿ ಯಾವ್ದು ಸರಿಯಾಗಿರೋ ಆಪ್ಷನ್ಸ್ ಅಂತ. ನಾವು ಆಟ ಆಡಿದೀವಿ. ನಮಗೂ ಹೇಗೆ ಇದನ್ನ ಉಪಯೋಗಿಸ್ಬೇಕು ಅಂತಾನು ಗೊತ್ತಾಗತ್ತೆ ಅಲ್ವಾ. ಇವನ್ ವಿ ವಿಲ್ ಲರ್ನ್ ಹೌ ಟು ಪ್ಲೇ ದಿ ಗೇಮ್. ಯಾಕಂದ್ರೆ ನಮಗೂ ಇದು ಹೊಸ ಅನುಭವನೇ ಅಲ್ವಾ. ಲಾಂಗೆಸ್ಟ್, ಮೋಸ್ಟ್ ಇಂಟ್ರೆಸ್ಟಿಂಗ್, ಈಸಿ. ಟಾಲ್ ಅನ್ನೋದು ತಪ್ಪಾಗಿತ್ತು. ಟಾಲೆಸ್ಟ್ ಅನ್ನೋದನ್ನ ಚೂಸ್ ಮಾಡ್ಬೇಕಾಗಿತ್ತು. ಸ್ಮಾರ್ಟೆಸ್ಟ್, ಥಿನ್ನರ್, ಥಿಕ್, ಟೇಸ್ಟಿ, ವರ್ಸ್, ಬ್ಯಾಡ್, ವರ್ಸ್, ವರ್ಸ್ಟ್, ಸ್ಮಾಲೆಸ್ಟ್, ಲೈಟರ್, ಶಾರ್ಟರ್, ಮೋಸ್ಟ್ ಎಕ್ಸ್ಪೆನ್ಸಿವ್. ಇರೋದ್ರಲ್ಲಿ ತುಂಬಾ ಜಾಸ್ತಿ ಬೆಲೆ ಇರೋದು. ಒಂದೇ ಒಂದು ರೋಸ್ ಬಗ್ಗೆ ಮಾತಾಡ್ತಿದ್ದಾರೆ, ಆ ಕಾರಣಕ್ಕೋಸ್ಕರ ಪ್ರಿಟಿ. ಥರ್ಡ್ ಅಂತ ಹೊಡೆದ್ಬಿಡ್ತು. ಸರಿಯಾಗಿರೋ ಆಪ್ಷನ್ ನಾವು ಚೂಸ್ ಮಾಡ್ಲಿಲ್ಲ ಮಕ್ಕಳೇ, ಆ ಕಾರಣಕ್ಕೋಸ್ಕರ ಇಲ್ಲಿ ಲಾರ್ಜರ್. ಯಾಕೆ ಲಾರ್ಜರ್? ವೇಲನ್ನು ಎಲಿಫೆಂಟ್ ಕಂಪೇರ್ ಮಾಡ್ತಿದೀವಿ ಅಂತ ಹೇಳ್ತೀರಾ ಅಲ್ವಾ. ಸೊ ಆಟ ಆಡ್ತಿದ್ದೀರಾ, ಅದೇ ಸಮಯ ಒಂದು ಕಾನ್ಸೆಪ್ಟ್ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ. ಯು ಆರ್ ನಾಟ್ ಓನ್ಲಿ ಪ್ಲೇಯಿಂಗ್ ದ ಗೇಮ್ ಬಟ್ ಯು ಆರ್ ಸೈಮಲ್ಟೇನಿಯಸ್ಲಿ ಎಕ್ಸ್ಪ್ಲೇನಿಂಗ್ ವೈ ದ ಆನ್ಸರ್ ಇಸ್ ಚೋಸನ್, ರೈಟ್. ಸೊ ಈ ತರ ರೀತಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡುವಾಗ ಅವ್ರಿಗೆ ಚೆನ್ನಾಗಿ ಅರ್ಥ ಆಗತ್ತೆ.
ಒಂದು ಗೇಮ್ about ಆಡ್ದಂಗಿರತ್ತೆ. meeting second and third only about 4-5 ಸಾರಿ, requests PRO. Yeah. I'll tell them. Is that okay? ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು, ಏನಾದ್ರು ಹೇಳ್ಬೇಕಂದ್ರೆ ನೀವು ಇವಾಗ ಹೇಳ್ಬೋದು. Any doubts or clarifications from any of you? You may please ask me. Okay. ನಿಮ್ಮೆಲ್ಲರಿಗೂ ಸರಿಗ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಈ ತರ ಒಂದು ಕ್ಲಾಸ್ನ ತುಂಬಾ ಇಂಟರಾಕ್ಟಿವ್ ಆಗಿ ಅವ್ರಿಗೆ ಕಾನ್ಸೆಪ್ಟ್ನು ಇನ್ನೂ ಒಂದ್ಸತಿ ಹೇಳೋದನ್ನ ಆಟದ ರೀತಿ ಮೂಲಕ ಅವ್ರಿಗೆ ಹೇಳುವಾಗ ಅವ್ರಿಗೆ ಚೆನ್ನಾಗಿ ನೆನ್ಪಿರತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಅವ್ರ ಮನೆಗೆ ಹೋಗಿ ಅವ್ರ ಅಮ್ಮ ಅಪ್ಪ ಹತ್ರನೂ ಹೇಳಿ ಇದನ್ನ ಈಸಿಯಾಗಿ ಅವೈಲಬಲ್ ಆಗಿದೆ, ಅವರೇ ತಿರ್ಗಾ ಆಟ ಆಡಿ ಅದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಬಹುದು. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಆನ್ ಅ ಗುಡ್ ನೋಟ್ ದಟ್ ದೇ ಆರ್ ಗೋಯಿಂಗ್ ಟು ಪ್ಲೇ. ಒಂದು ವಿಷಯನ ಕಲಿತಿದ್ದಾರೆ ಅಲ್ವಾ? ಸೊ saying so, thinking that there are no doubts or queries, I'll end the session over here. Thank you so much to all the teachers who attended today's session of mine. ಧನ್ಯವಾದಗಳು. Thank you.